ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ಈ ಸಮಯದಲ್ಲಿ ನೀವು ಏನು ತಿಳ್ಕೋಬೇಕಾಗಿದೆ, ಏನು ನಿಮ್ಮ ಗಮನಕ್ಕೆ ಬರಬೇಕಾಗಿದೆ, ಯಾವ ವಿಚಾರದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದೆ, ಇನ್ ಜನರಲ್ ಆಗಿ ಈ ಸಮಯದಲ್ಲಿ ನಿಮ್ಮ ಗಮನಕ್ಕೆ ಬರಬೇಕಾಗಿರುವಂಥ ಗೈಡೆನ್ಸು ಮೆಸೇಜಸ್ಸು ನಿಮ್ಮ ಸ್ಪಿರಿಟ್ ಫ್ಯಾಮಿಲಿಯಿಂದ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಓಕೆ, ಸೊ ಅದು ಇವತ್ತಿನ ಟಾರೋ ರೀಡಿಂಗ್. ಶುರು ಮಾಡೋಣ. ಆ್ಯಸ್ ಯೂಶಲಿ ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಓಕೆ, ಯಾವುದರಲ್ಲಿ ನಿಮಗೆ ಇವತ್ತಿನ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್, ಈ ಸಮಯದಲ್ಲಿ ನೀವು ತಿಳ್ಕೊಬೇಕಾಗಿರುವಂಥ ಇನ್ಫಾರ್ಮೇಷನ್. ಓಕೆ, ಸೊ ಶುರು ಮಾಡೋಣ ಇವತ್ತಿನ ರೀಡಿಂಗ್ನ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ಈ ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ಈ ಸಮಯದಲ್ಲಿ ನೀವು ಕೇಳಬೇಕಾಗಿರುವಂಥ ವಿಚಾರ ಅಥವಾ ತಿಳ್ಕೊಬೇಕಾಗಿರುವಂಥ ವಿಚಾರ ಏನು ಅಂತ ನೋಡೋಣ. ನಿಮ್ಮ ಸ್ಪಿರಿಟ್ ಫ್ಯಾಮಿಲಿಯಿಂದ ಮೊದಲನೇ ಮೆಸೇಜು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಬರ್ತಾ ಇರೋದು ನಿಮ್ಮ ಸ್ಪಿರಿಟ್ ಫ್ಯಾಮಿಲಿಯಿಂದ ಸೈನ್ಸ್ ಅಂತ ಹೇಳ್ತಾ ಇರೋದು. ಸೈನ್ಸ್, ಸಿಂಬಲ್ಸ್, ಮೆಸೇಜಸ್. ಸೊ ನಿಮ್ಮ ಟೀಮು, ನಿಮ್ಮ ಸ್ಪಿರಿಟ್ ಟೀಮು ಬಂದು ನಿಮಗೆ ಕಾನ್ಸ್ಟೆಂಟಾಗಿ ಎಷ್ಟೊಂದು ಮೆಸೇಜಸ್ನ ಕಳಿಸ್ತಾ ಇದ್ದಾರೆ, ಸೈನ್ಸ್ನ ಕಳಿಸ್ತಾ ಇದ್ದಾರೆ. ಯಾವುದೋ ಒಂದು ವಿಚಾರದ ಬಗ್ಗೆ ನಿಮಗೆ ಕಾಷನ್ ಹೇಳ್ತಾ ಇರ್ಬೋದು, ರಿಪೀಟೆಡ್ ನಂಬರ್ಸ್ ನೋಡ್ತಾ ಇರ್ಬೋದು, ಫೆದರ್ಸ್ ಸಿಗ್ತಾ ಇರ್ಬೋದು, ಬಟ್ ಬರ್ಡ್ಸ್ ನೋಡ್ತಾ ಇರ್ಬೋದು. ಇಲ್ಲಿ ದಿಸ್ ಡವ್ ಬರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಜಿಯೋಮೆಟ್ರಿಕಲ್ ಸಿಂಬಲ್ಸ್ ನೋಡ್ತಾ ಇರ್ಬೋದು, ಟ್ರಯಾಂಗಲ್ಸ್ ಅಥವಾ ಸೇಮ್ ಪಿಕ್ಚರ್ ಆರ್ ಸೇಮ್ ಫಿಗರ್ ನೀವು ಮತ್ತೆ ಮತ್ತೆ ರಿಪೀಟೆಡ್ ಆಗಿ ನೋಡ್ತಾ ಇರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮೊದಲನೇದು ಹೇಳ್ತಾ ಇರೋದು ಇದನ್ನು ಗಮನಿಸ್ತಾ ಇದ್ದೀರಾ ನಾವು ಕಳಿಸ್ತಾ ಇರೋವಂಥ ಸಿಂಬಲ್ಸ್ನ ಅಂತ ಹೇಳಿ. ಮತ್ತು ಇಲ್ಲಿ ಮೂನ್ ಕ್ರೆಸೆಂಟ್ ಮೂನ್ ಇರೋದನ್ನು ಬಂದು ದೆರ್ ಇಸ್ ಸಮಥಿಂಗ್ ಗ್ರೋಯಿಂಗ್. ಗ್ರೂಪ್ ನಂಬರ್ 1 ಏನೋ ಒಂದು ಬೆಳವಣಿಗೆ ಆಗ್ತಾ ಇದೆ, ಏನೋ ಒಂದು ಬದಲಾವಣೆ ಆಗ್ತಾ ಇದೆ, ಮತ್ತು ಏನೋ ಒಂದು ಮ್ಯಾನಿಫೆಸ್ಟೇಷನ್ ಇರ್ಬೋದು. ನಿಮ್ಮ ಜೀವನಕ್ಕೆ ಎಂಟರ್ ಆಗ್ತಾ ಇರೋವಂಥ ಸಮಯ ಇದು. ಸೊ ದೆರ್ ಇಸ್ ಸಮಥಿಂಗ್ ಗ್ರೋಯಿಂಗ್. ಈಗ ನ್ಯೂ ಮೂನ್ ಆದಮೇಲೆ, ಅಂದರೆ ಅಮಾವಾಸ್ಯೆ ಆದಮೇಲೆ ಫುಲ್ ಮೂನ್ ಆಗೋದಕ್ಕೆ ಮುಂಚೆ ಆ ಚಂದ್ರ ಡಾರ್ಕ್ ಇದ್ದಿದ್ದು ಸ್ವಲ್ಪ 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 ಬೆಳೀತಾ ಹೋಗಿ ಆಮೇಲೆ ಫುಲ್ ಮೂನ್ ಆಗಿ ಫುಲ್ ಮ್ಯಾನಿಫೆಸ್ಟೇಷನನ್ನು ನೋಡೋದು ನಾವು. ಲೈಕ್ ಬ್ರೈಟ್ ಲೈಟ್ ಆಫ್ ಬಾಲ್ ಆಕಾಶದಲ್ಲಿ ಕಾಣಿಸೋದು. ಆ ಗ್ರೋತ್ ಬಂದು ಸಣ್ಣದಾಗಿ ಗ್ರೋ ಆಗ್ತಾ ಇಟ್ ಬಿಕಮ್ಸ್ ಅ ಫುಲ್ ಮೂನ್. ಸೊ ಆ ಎಕ್ಸಾಂಪಲ್ನ ಕೊಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ದೆರ್ ಇಸ್ ಸಮಥಿಂಗ್ ಗ್ರೋಯಿಂಗ್ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ, ವಿಚ್ ಇಸ್ ಅ ಪಾಸಿಟಿವ್ ಥಿಂಗ್. ಪಾಸಿಟಿವ್ ಆಗಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ, ಸಣ್ಣದಾಗಿ ಗ್ರೋತ್ ಶುರುವಾಗಿದೆ, ಸಣ್ಣದಾಗಿ ನೀವು ಬಿತ್ತಿದ ಬೀಜ ಬಂದು ಸ್ಲೋ ಆಗಿ ಬೆಳೆಯೋದಕ್ಕೆ ಶುರು ಆಗ್ತಾ ಇದೆ. ಸ್ಲೋ ಆಗಿ ನಿಮಗೆ ಈ ಬೆಳವಣಿಗೆ ಗೊತ್ತಾಗ್ತಾ ಇದೆ, ಆ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಈ ಸಮಯದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಬೇಕಾಗಿರುವಂಥ ಗೈಡೆನ್ಸ್ನ, ಸೈನ್ಸ್ನ ನಿಮ್ಮ ದಾರಿಗೆ ಕಳಿಸ್ತಾ ಇದ್ದಾರೆ ಇವಾಗ. ಸೊ ಕನ್ಫರ್ಮ್ ಮಾಡೋದಕ್ಕೆ ಮೊದಲನೇದು ನೀವು ನಂಬಿಕೆ ಕಳ್ಕೊಳ್ತಾ ಇದ್ರೆ ಅಥವಾ ಹೋಪ್ಸ್ ಕಳ್ಕೊಳ್ತಾ ಇದ್ರೆ ನೋ ಇಟ್ ಈಸ್ ಹ್ಯಾಪನಿಂಗ್ ಅಂತ ಹೇಳಿ ನಿಮಗೆ ಕನ್ಫರ್ಮ್ ಮಾಡೋದಕ್ಕೆ ಸೈನ್ಸ್ನ ಕಳಿಸ್ತಾ ಇರ್ಬೋದು. 444 ತೋರಿಸ್ತಾ ಇದ್ದಾರೆ. ನೀವು 444 ರಿಪೀಟೆಡ್ ಆಗಿ ನೋಡ್ತಿದ್ರೆ ದಿಸ್ ಇಸ್ ಅ ವೆರಿ ಸ್ಟ್ರಾಂಗ್ ಕನ್ಫರ್ಮೇಷನ್. ನಿಮ್ಮ ಗಾರ್ಡಿಯನ್ ಏಂಜಲ್ ಇರ್ಬೋದು, ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಇರ್ಬೋದು, ನಿಮಗೆ ಈ ಸಮಯದಲ್ಲಿ ಈ ಮೆಸೇಜನ್ನ ಕಳಿಸ್ತಾ ಇರೋದು. ಡೋಂಟ್ ಲೂಸ್ ಹೋಪ್. ಈ ಮ್ಯಾನಿಫೆಸ್ಟೇಷನ್ ಫುಲ್ ಬ್ಲೋನ್ ಆಗಿ ನಿಮ್ಮ ಲೈಫಿಗೆ ಎಂಟ್ರ್ ಆಗೋದಕ್ಕೆ ಎಷ್ಟೊಂದು ಸ್ಟೆಪ್ಸ್ಗಳು ತೊಗೊಳ್ತಾ ಇದ್ದೀರಾ ಈ ಸಮಯದಲ್ಲಿ. ಡೋಂಟ್ ಲೂಸ್ ಹೋಪ್, ಕೀಪ್ ಗೋಯಿಂಗ್ ಅಂತ ಹೇಳಿ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿರೋ ಮೆಸೇಜು ನಿಮಗೆ ಬರ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಈ ಸಮಯದಲ್ಲಿ. ಗ್ರೂಪ್ ನಂಬರ್ 1 ಮತ್ತು ಈ ಸಮಯದಲ್ಲಿ ಹೆದರ್ಕೊಳ್ಬೇಡಿ ಅಂತ ಹೇಳ್ತಾ ಇರೋದು. ಯಾಕೆ ಅಂತ ಗೊತ್ತಿಲ್ಲ. ನಿಮ್ಮ ಗಿಫ್ಟ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ನಿಮ್ಮ ಟ್ಯಾಲೆಂಟ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ನಿಮ್ಮ ವಾಯ್ಸನ್ನು ಯೂಸ್ ಮಾಡೋದಕ್ಕೆ, ನಿಮಗಿರೋವಂಥ ನಾಲೆಡ್ಜ್ನ ಯೂಸ್ ಮಾಡೋದಕ್ಕೆ, ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿಲ್ಲ ಅಂದರೂ ಕಲ್ತ್ಕೊಳ್ಳೋದಕ್ಕೆ ನಾವು ಮುಂದಾಗೋದಕ್ಕೆ ಡೋಂಟ್ ಬಿ ಸ್ಕೇರ್ಡ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ನಿಮ್ಮ ಗಿಫ್ಟ್ಸ್ನ, ನಿಮ್ಮ ಟ್ಯಾಲೆಂಟ್ಸ್ನ ನೀವು ನಂಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡೋದು ತುಂಬ ಮುಖ್ಯ. ಯಾಕೆಂದರೆ ಇದ್ರ ಮುಖಾಂತರನೇ ನಿಮ್ಗೆ ಆಗ್ತಾ ಇರೋ ಮ್ಯಾನಿಫೆಸ್ಟೇಷನು ಅಥವಾ ಬರ್ತಾ ಇರೋವಂಥ ಗ್ರೋತ್ ಬಂದು ನಿಮ್ಮ ಟ್ಯಾಲೆಂಟ್ಸಲ್ಲಿ, ನಿಮ್ಮ ಸ್ಕಿಲ್ಸಲ್ಲೇ ಅಡಗಿರೋದು ಅಂತ ಹೇಳ್ತಾ ಇರೋದು. ನಿಮಗೆ ಲೈಕ್
ಎವ್ರಿಥಿಂಗ್ ಈಸ್ ಅಬೌಟ್ ಯು ಅಂತ ಹೇಳ್ತಾ ಇರೋದು. ನಿಮ್ಮಲ್ಲಿರುವಂತಹ ಬೆಳಕನ್ನು ಆಚೆಗೆ ಶೈನ್ ಮಾಡೋದಕ್ಕೆ ಹೆದರ್ಕೋಬೇಡಿ ಅಂತ ಹೇಳಿ. ಸೊ ಗ್ರೂಪ್ ನಂಬರ್ 2 ಮೆಸೇಜ್ನು ಇಲ್ಲಿ ಸ್ವಲ್ಪ ಇಂಟರ್ಟ್ವೈನ್ ಆಗಿರೋ ಥರ ಅನ್ನಿಸ್ತಾ ಇದೆ ಇಲ್ಲಿ. ಸೊ ಡೋಂಟ್ ಬಿ ಅಫ್ರೇಡ್ ಟು ಎಕ್ಸ್ಪ್ರೆಸ್ ಯೋರ್ ಸೆಲ್ಫ್, ನಿಮ್ಮ ವಾಯ್ಸನ್ನ, ನಿಮ್ಮ ಟ್ಯಾಲೆಂಟ್ಸ್ನ. ನಿಮಗೇನಾದರೂ ಐಡಿಯಾ ಇದ್ದರೆ, ನಿಮ್ಮ ಆಫೀಸಲ್ಲಿ ಮೀಟಿಂಗ್ ಆಗಬೇಕಾದ್ರೆ ನಿಮಗೆ ನಿಮ್ಮ ಐಡಿಯಾ ಇದ್ದರೆ ಅದನ್ನು ಹೆದರ್ಕೊಳ್ದಿರಾ ಎಕ್ಸ್ಪ್ರೆಸ್ ಮಾಡಿ ಮೀಟಿಂಗಲ್ಲಿ. ಯಾರು ಏನು ಅಂದ್ಕೊಂಡು ಬಿಡ್ತಾರೋ ಅಂತೆಲ್ಲ ಆಲೋಚನೆ ಮಾಡಬೇಡಿ. ದಿಸ್ ಈಸ್ ದ ಟೈಮ್ ಟು ಎಕ್ಸ್ಪ್ರೆಸ್ ಯೋರ್ ಸೆಲ್ಫ್. ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡೋದು ಅಂಥದ್ದು, ನಿಮ್ಮನ್ನು ನೀವು ನಂಬೋದು, ನಿಮ್ಮ ಟ್ಯಾಲೆಂಟ್ಸ್ನ, ನಿಮ್ಮ ಸ್ಕಿಲ್ಸ್ನ, ನಿಮ್ಮ ಕೆಪಾಸಿಟಿನ ನೀವು ನಂಬೋದು ತುಂಬ ಮುಖ್ಯ. ಬಿಕಾಸ್ ಯು ಆರ್ ರೆಡಿ ಟು ಫ್ಲೈ, ಯು ಆರ್ ರೆಡಿ ಟು ಗ್ರೋ. ಈ ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್ ಎನರ್ಜಿಗೆ ನೀವು ಮೂವ್ ಆಗೋದಕ್ಕೆ ಯು ಆರ್ ರೆಡಿ. ಸೊ ದಟ್ ಈಸ್ ಅ ಕನ್ಫರ್ಮೇಷನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಡೋಂಟ್ ವರಿ, ಡೋಂಟ್ ಬಿ ಸ್ಕೇರ್ಡ್, ಎಕ್ಸ್ಪ್ರೆಸ್ ಯೋರ್ ಸೆಲ್ಫ್ ಅಂತ ಹೇಳಿ. ಸೊ ದೀಸ್ ಆರ್ ದ ಮೆಸೇಜಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಇಮ್ಮಿಡಿಯೇಟಾಗಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಬರ್ತಾ ಇರೋವಂಥದ್ದು. ಸೊ ಬೇರೆ ಏನಿದೆ ಅಂತ ನೋಡೋಣ. ಬೇರೆ ಇನ್ನೇನು ಮೆಸೇಜಸ್ ಇದೆ, ಏನು ಹೇಳಬೇಕಂತ ಅಂದ್ಕೊಳ್ತಾ ಇದ್ದಾರೆ. ಯಾ look at this first card, beautiful card, this inner child card. inner child card ಬಂದು ನಾವು ಯಾವುದಕ್ಕೂ ಹೆದರ್ಕೊಳ್ಳೋದಿಲ್ಲ. ನಾವು ಮಕ್ಕಳಾಗಿದ್ದಾಗ ನಾವು ದಪ್ಪ ಇದ್ದೀವಿ, ಮಕ್ಕಳು ಗುಂಡ್ಗಿರ್ತಾರೆ. ಓಕೆ, ಗ್ರೂಪ್ ನಂಬರ್ 2 ನಿಮ್ಮ ವಿಡಿಯೋನ ಸ್ಟಾಪ್ ಮಾಡಿ ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದೇರ್ ವಾಸ್ ಲಾಟ್ ಆಫ್ ನಾಯ್ಸ್. ಹೊರಗಡೆ ನಾಯಿ ಬೊಗಳ್ತಾ ಇತ್ತು, ಮತ್ತು ಈ ಕಸ ಕಲೆಕ್ಟ್ ಮಾಡೋರು ಬಂದಿದ್ದರು. ಸೊ ದೇರ್ ವಾಸ್ ಲಾಟ್ ಆಫ್ ನಾಯ್ಸ್, ಮತ್ತು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಐ ಗಾಟ್ ಸೋ ಇರಿಟೇಟೆಡ್. ಇವತ್ತು ರೆಕಾರ್ಡಿಂಗ್ಗೆ ಸ್ಟಾಪ್ ಮಾಡೋಣ ಆಗ್ತಾಯಿಲ್ಲ ಅಂತ ಹೇಳಿ. ಬಟ್ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಸ್ವಲ್ಪ ಮೆಡಿಟೇಟ್ ಮಾಡಿ ನಾನು ಕಾಮ್ ಮಾಡಿಕೊಂಡು ತಿರ್ಗಾ ನಿಮ್ಮ ವಿಡಿಯೋನ ರೆಕಾರ್ಡ್ ಮಾಡೋಕ್ಕೆ ಕೂತಿದ್ದು. ಮೇ ಬಿ ಈ ಫ್ರಸ್ಟ್ರೇಷನ್ ನಿಮಗೂ ಆಗ್ತಿರ್ಬೋದು ಈ ಸಮಯದಲ್ಲಿ. ಹೊರಗಡೆಯಿಂದ ತುಂಬ ನಾಯ್ಸ್ಗಳಿರ್ಬೋದು, ಹೊರಗಡೆಯಿಂದ ಡಿಸ್ಟರ್ಬೆನ್ಸಸ್ ಇರ್ಬೋದು, ಅಥವಾ ಸ್ವಲ್ಪ ರೆಸ್ಟ್ಲೆಸ್ ಅನ್ನಿಸ್ತಾ ಇರ್ಬೋದು ನಿಮಗೆ, ಅಥವಾ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಕಡಿಮೆ ಆಗ್ತಾ ಇರ್ಬೋದು, ಅಥವಾ ಇದಾಗುತ್ತೋ ಆಗಲ್ವೋ ಅಂತ ಹೇಳಿ ನೀವು ತಲೆ ಕೆಡಿಸ್ಕೊಳ್ತಾ ಇರ್ಬೋದು. ಯಾವುದೇ ವಿಚಾರ ಆಗಿರಲಿ ಈ ಸಂದರ್ಭದಲ್ಲಿ. ಸೊ ಸ್ವಲ್ಪ ಟೇಕ್ ಅ ಬ್ರೇಕ್, ರಿಲ್ಯಾಕ್ಸ್ ಅಂತ ಹೇಳ್ತಾ ಇರೋದು. ನನಗಿನ್ನೂ ನನ್ನ ಥ್ರೋಟ್ ಚಕ್ರ ಬಂದು ಐ ಆಮ್ ಫೀಲಿಂಗ್ ವೆರಿ ಅನ್ಕಂಫರ್ಟಬಲ್. ನಾನೀಗ ಮಾತಾಡಬೇಕಾದ್ರೂ ಲೈಕ್ ಐ ಆಮ್ ಫೀಲಿಂಗ್ ಐ ಆಮ್ ಸ್ಟ್ರಗ್ಲಿಂಗ್. ನಿಮ್ಮ ಗ್ರೂಪ್ಗೆ ಮೆಸೇಜಸ್ನ ಹೇಳಬೇಕಾದ್ರೆ ಲೈಕ್ ಅಳಬೇಕು ಅಂತ ಅನ್ನಿಸ್ತಾ ಇದೆ. ಐ ಕ್ಯಾನಾಟ್ ಟಾಕ್, ಐ ಜಸ್ಟ್ ಹ್ಯಾವ್ ಟು ಕ್ರೈ ಅಂತ ಹೇಳಿ ನಾನು ಎಷ್ಟೊಂದು ದಿನದಿಂದ ವೇಟ್ ಮಾಡ್ತಾ ಇದ್ದೀನಿ, ಅಥವಾ ನನ್ನ ಪೇಷನ್ಸ್ ಕಳ್ಕೊಳ್ತಾ ಇದ್ದೀನಿ ಅನ್ನೋ ಥರ. ಸೊ ನಿಮಗೆ ಇಂಪಾರ್ಟೆಂಟ್ ಮೆಸೇಜು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಓ ಮೈ ಗಾಡ್, ಐ ಫೀಲ್ ಲೈಕ್ ಕ್ರೈಯಿಂಗ್. ಗ್ರೂಪ್ ನಂಬರ್ 1, ಐ ಆಮ್ ಸಾರಿ, ಏನು ನಡೀತಾ ಇದೆ ನಿಮ್ಮ ಲೈಫಲ್ಲಿ ಈಗ ಅಂತ ಗೊತ್ತಿಲ್ಲ. ಬಟ್ ಮೊದಲನೇದು ರಿಲ್ಯಾಕ್ಸ್, ಟೇಕ್ ಅ ಬ್ರೇಕ್ ಆ್ಯಂಡ್ ದೆನ್ ರೀಸ್ಟಾರ್ಟ್ ಅಗೇನ್. ಇನ್ಸ್ಟೆಡ್ ಆಫ್ ಕ್ವಿಟ್ಟಿಂಗ್, ಇದಾಗಲ್ಲ ಅಂತ ಹೇಳಿ ಬಿಟ್ಬಿಡೋದಕ್ಕಿಂತ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಬ್ರೇಕ್ ತೊಗೊಂಡು ಮತ್ತೆ ರೀಸ್ಟಾರ್ಟ್ ಮಾಡೋದು, ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ರಿಲ್ಯಾಕ್ಸ್, ಟೇಕ್ ಅ ಬ್ರೇಕ್ ಆ್ಯಂಡ್ ರೀಸ್ಟಾರ್ಟ್. ಓಕೆ, ಕ್ವಿಟ್ಟಿಂಗ್ ಈಸ್ ನಾಟ್ ಅನ್ ಆಪ್ಷನ್. ಕ್ವಿಟ್ ಮಾಡೋದು ಆಪ್ಷನ್ ಅಲ್ವೇ ಅಲ್ಲ. ರೆಸ್ಟ್ ತೊಗೊಳ್ಳಿ, ರಿಲ್ಯಾಕ್ಸ್ ಮಾಡಿ, ಮತ್ತೆ ರೀಸ್ಟಾರ್ಟ್ ಮಾಡಿ ಹೊಸ ಎನರ್ಜಿಯಿಂದ, ಹೊಸ ಇಂಟ್ರೆಸ್ಟಿಂದ, ಹೊಸ ಎಂತೂಸಿಯಾಸಮಿಂದ. ಹೊರಗಡೆ ಜನರು ಕಮೆಂಟ್ ಮಾಡ್ತಾ ಇರ್ಬೋದು, ಅಥವಾ ಐ ಡೋಂಟ್ ನೋ ವಾಟ್ ಇಸ್ ಗೋಯಿಂಗ್ ಆನ್, ಬಟ್ ಟೂ ಮಚ್ ಆಫ್ ಡಿಸ್ಟರ್ಬೆನ್ಸ್ ನಿಮ್ಮ ರೀಡಿಂಗಲ್ಲಿ, ನಿಮ್ಮ ರೀಡಿಂಗ್ ಮಾಡೋಕ್ಕೆ ಕೂತಾಗಿಂದನು. ಯಾ, ಲೆಟ್ಸ್ ರೀಸ್ಟಾರ್ಟ್ ಅಗೇನ್ ನೌ. ಲೆಟ್ಸ್ ಟೇಕ್ ಅ ಡೀಪ್ ಬ್ರೆತ್. ಓಕೆ, ಸೊ ನಿಮಗೆ ನೆಕ್ಸ್ಟ್ ಕಾರ್ಡ್ ಬಂದಿದ್ದು ಡಿವೈನ್ ಚೈಲ್ಡ್. ನಾನು ಈ ಕಾರ್ಡ್ ಬಂದಾಗ ನನಗೆ ಬರ್ತಾ ಇದ್ದಂಥ ಮೆಸೇಜಸ್ ಬಂದು, ಈ ಮಕ್ಕಳು ಅವರು ಗುಂಡ್ಗಿದ್ದಾರೆ ಅಥವಾ ಯಾವ ಥರ ಇದ್ದಾರೆ, ಹೊರಗಡೆ ಜನರು ಏನು ಅಂತ ಇದ್ದಾರೆ ಅವ್ರ ಬಗ್ಗೆ ಅವಕ್ಕೇನು ಗೊತ್ತಿರೋದಿಲ್ಲ. ಮಕ್ಕಳದೇ ಪ್ರಪಂಚದಲ್ಲಿರ್ತಾರೆ. ಅವರೇ ಪೇಂಟ್ ಮಾಡ್ತಾ ಇರ್ತಾರೆ, ಇಲ್ಲ ಕಿರ್ಚ್ಕೊಳ್ತಾ ಇರ್ತಾರೆ. ಅವ್ರ ಪ್ರಕಾರ ಅದು ಹಾಡು ಅಂತ ಅನ್ನಿಸ್ಬೋದು ಅವ್ರಿಗೆ. ಸೊ ಬಿ ಯು, ಎಕ್ಸ್ಪ್ರೆಸ್ ಯೋರ್ ಸೆಲ್ಫ್. ನಿಮ್ಮನ್ನು ನೀವು ಬೇರೆಯವ್ರು ಏನು ಅಂದ್ಕೊಳ್ತಾರೆ ಅಥವಾ ಯಾವ ರೀತಿ ಇದು ಬರ್ಬೋದು, ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ದಿರಾ ಕೀಪ್ ಗೋಯಿಂಗ್, ಕೀಪ್ ಡೂಯಿಂಗ್. ಒಂದು ಸಲ ಫೇಲ್ ಆದ್ರೂ, 2 ಸಲ ಫೇಲ್ ಆದ್ರೂ, 3ನೇ ಸಲಕ್ಕೆ ನಾವು ಇನ್ನೂ ಚೆನ್ನಾಗಿ ಕಲ್ತ್ಕೊಳ್ತೀವಿ, 4ನೇ ಸಲಕ್ಕೆ ಇನ್ನೂ ಮಾಸ್ಟರ್ ಮಾಡ್ತಾ ಹೋಗ್ತೀವಿ, 10ನೇ ಸಲಕ್ಕೆ ಎಕ್ಸ್ಪರ್ಟ್ ಆಗಿರ್ತೀವಿ. ಸೊ ಕೀಪ್ ಗೋಯಿಂಗ್ ಫಾರ್ವರ್ಡ್. ಒಂದು ರೀತಿ ವರ್ಕ್ ಆಗಲಿಲ್ಲ ಅಂದರೆ ಅದನ್ನು ಬೇರೆ ಆ್ಯಂಗಲಲ್ಲಿ ನೋಡೋದು, ಬೇರೆ ರೀತಿ ಟ್ರೈ ಮಾಡೋದು, ಅಥವಾ ಸ್ವಲ್ಪ ಗ್ಯಾಪ್ ಕೊಟ್ಟು ಆಮೇಲೆ ರೀವಿಸಿಟ್ ಮಾಡೋದು ಆ ಕೆಲಸನ. ಸೊ ಹೊಸ ಐಡಿಯಾ, ಹೊಸ ಇನ್ಫಾರ್ಮೇಷನ್ ಬರ್ಬೋದು ನಮಗೆ. ಕ್ವಿಟಿಂಗ್ ಇಸ್ ನಾಟ್ ಎನ್ ಆಪ್ಷನ್. ಟೇಕ್ ಅ ಬ್ರೇಕ್, ರಿಲ್ಯಾಕ್ಸ್ ಆ್ಯಂಡ್ ರೀಸ್ಟಾರ್ಟ್. ಅದು ನಿಮಗೆ ಈ ಸಮಯದಲ್ಲಿ ಬರಬೇಕಾಗಿರುವಂಥ, ತಲುಪಬೇಕಾಗಿರುವಂಥ ಇಂಪಾರ್ಟೆಂಟ್ ಮೆಸೇಜು. ದ ನೆಕ್ಸ್ಟ್ ಕಾರ್ಡ್ ವಾಟ್ ವಿ ಹ್ಯಾವ್ ಇಸ್ ದ ವಿಷನರಿ. ದ ವಿಷನರಿ ಅಂದರೆ ನಿಮಗೆ ಎಷ್ಟೊಂದು ಕನಸುಗಳಿದೆ, ಎಷ್ಟೊಂದು ಆ್ಯಂಬಿಷನ್ಸ್ ಇದೆ, ಆಸ್ಪಿರೇಷನ್ಸ್ ಇದೆ.
ಕನಸು ಕಾಣೋದು ಜಾಸ್ತಿ ನೀವು ನಿಮ್ಮ ಜೀವನದ ಬಗ್ಗೆ. ಯು ಹ್ಯಾವ್ ಅ ಐಡಿಯಾ, ನನ್ನ ಜೀವನ ಈ ರೀತಿ ಇರಬೇಕು ಅಂತ ಹೇಳಿ. ಸೊ ಕನಸು ಕಾಣೋದಕ್ಕೆ ಹೆದರ್ಕೊಳ್ಬೇಡಿ. ಮತ್ತೆ ಬರ್ಡ್ ಇದೆ, ನೀವು ಸಿಕ್ಕಾಪಟ್ಟೆ ಬರ್ಡ್ಸ್ ನೋಡ್ತಾ ಇರ್ಬೋದು ಆ್ಯಸ್ ಅ ಸಿಂಬಲ್. ಈ ಕಾರ್ಡಲ್ಲಿ ಎಷ್ಟೊಂದು ಬಟರ್ಫ್ಲೈಸ್ ಇದೆ, ಸನ್ಫ್ಲವರ್ ಇದೆ, ಆ್ಯಂಡ್ ದೆನ್ ವಿ ಹ್ಯಾವ್ ಅ ಫ್ರಾಗ್ ಹಿಯರ್. ಸೊ ದೆರ್ ಇಸ್ ಅ ಲಾಡ್ ಆಫ್ ಚೇಂಜಸ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಗ್ರೂಪ್ ನಂಬರ್ 1 ಮತ್ತು ಇಲ್ಲಿ ಪೀಕಾಕ್ ಫೆದರ್ ಇದೆ. ಇದೆಲ್ಲನೂ ಸೈನ್ಸ್ ಆಗಿ ನಿಮಗೆ ಉಪಯೋಗಿಸ್ತಾ ಇರ್ಬೋದು ಈ ಸಮಯದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ. ನನ್ನ ಎನರ್ಜಿ ಇವಾಗ ಸ್ವಲ್ಪ ಸೆಟಲ್ ಆಗ್ತಾ ಇದೆ ನಿಮ್ಮ ಗ್ರೂಪ್ಗೆ. ಗ್ರೂಪ್ ನಂಬರ್ 1 ಇಟ್ ವಾಸ್ ವೆರಿ ಡಿಸ್ಟರ್ಬಿಂಗ್. ಸ್ಟಾರ್ಟಿಂಗಿಂದ ಬ್ರೇಕ್ ತೊಗೊಂಡು ಮತ್ತೆ ರೀಸ್ಟಾರ್ಟ್ ಮಾಡೋ ತನಕನೂ ಐ ಫೆಲ್ಟ್ ವೆರಿ ಡಿಸ್ಟರ್ಬ್ಡ್. ಇನ್ನೂ ನನ್ನ ಥ್ರೋಟ್ ಚಕ್ರ ಬಂದು, ನನ್ನ ಥ್ರೋಟ್ ಬಂದು ಇನ್ನೂ ಸೆಟಲ್ ಆಗ್ತಾ ಇರೋ ಥರ ಇದೆ. ಇನ್ನೂ ಕಂಪ್ಲೀಟಾಗಿ ಕಂಫರ್ಟಬಲ್ ಇಲ್ಲ. ಸೊ ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡೋದು ನಿಮಗೆ ಈ ಸಮಯದಲ್ಲಿ ಕಷ್ಟ ಇರ್ಬೋದು, ಬಟ್ ಇಟ್ ಇಸ್ ಪಾಸಿಬಲ್ ಅಂತ ಹೇಳ್ತಾ ಇರೋದು. ಈ ಕಾರ್ಡಲ್ಲೂ ಶಿ ಈಸ್ ಕ್ರಿಯೇಟಿಂಗ್ ಸಮಥಿಂಗ್. ದಿಸ್ ಈಸ್ ಅವರ್ ಆರ್ಟಿಸ್ಟ್, ಕ್ವೀನ್ ಆಫ್ ಸ್ಟೋನ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್. ನಿಮ್ಮ ಕೈಯಲ್ಲಿ ನೀವು ಏನನ್ನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಅಥವಾ ಏನನ್ನ ಶುರು ಮಾಡಬೇಕಂತ ಅಂದ್ಕೊಳ್ತಾ ಇರ್ಬೋದು, ಅಥವಾ ಆಲ್ರೆಡಿ ನೀವು ಶುರು ಮಾಡಿರ್ಬೋದು, ಅಥವಾ ಏನೇನಾದರೂ ಹೊಸದಾಗಿ ಕಲಿಬೇಕು ಅಂತ ಇರ್ಬೋದು. ಜನರು ನಿಮ್ಮನ್ನ ಕ್ರಿಟಿಸೈಸ್ ಮಾಡಿರ್ಬೋದು, ಇದೇನು ವಯಸ್ಸಾಗಿ ಕಲಿಯೋದಕ್ಕೆ, ಅಥವಾ ಇದೇಂತಕ್ಕೆ ಬೇಕು ನಿನಗೆ. ಸೊ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನಿಮಗೆ ಆ ಖುಷಿ ಇದೆ, ನಿಮಗೆ ಇಂಟ್ರೆಸ್ಟ್ ಇದೆ, ನಿಮಗೆ ಕಲಿಬೇಕು ಅಂತ ಆಸಕ್ತಿ ಇದೆ, ಅಥವಾ ನಿಮಗೆ ಈ ಒಂದು ಹೊಸದನ್ನು ಶುರು ಮಾಡಬೇಕು ಅಂತ ಅನಿಸಿರ್ಬೋದು. ಅದು ನಿಮಗೆ ಆ ಕನಸು ಬಂದಿದೆ, ಅಥವಾ ನಿಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂದರೆ ಅದು ನಿಮ್ಮ ಕನಸು, ಅದು ನಿಮ್ಮ ಇಂಟ್ರೆಸ್ಟು. ಎಲ್ಲರಿಗೂ ಅದು ಅರ್ಥ ಆಗಬೇಕಾಗಿಲ್ಲ. ನೀವು ಫಾಲೋ ಮಾಡಿ, ಅದನ್ನು ನೀವು ಕಲ್ತ್ಕೊಳ್ಳಿ. ಜನರಿಗೆ ನೀವು ಯಾಕೆ ಇದನ್ನು ಮಾಡ್ತಾಯಿದ್ದೀರಾ ಅಂತ ಹೇಳಿ ಎಲ್ಲರನ್ನೂ ನೀವು ಕನ್ವಿನ್ಸ್ ಮಾಡಬೇಕಾಗಿಲ್ಲ. ಯು ಡೂ ಇಟ್ ಫಾರ್ ಯುವರ್ ಸೆಲ್ಫ್. ನಿಮಗೋಸ್ಕರ ಮಾಡಿ, ನಿಮ್ಮ ಆತ್ಮತೃಪ್ತಿಗೋಸ್ಕರ ಮಾಡಿ, ನಿಮಗೆ ಖುಷಿ ಸಿಗುತ್ತೆ ಅಂತ ಮಾಡಿ. ಯಾಕೆಂದರೆ ದೆರ್ ಇಸ್ ಸಮಥಿಂಗ್, ನಿಮ್ಮ ಕಲೆನ ಉಪಯೋಗಿಸ್ಕೊಂಡು ನೀವು ದುಡ್ಡು ಮಾಡುವಂಥ ಒಂದು ಕೆಪಾಸಿಟಿ ನಿಮಗಿದೆ. ಯಾಕೆಂದರೆ ಇದು ಕ್ವೀನ್ ಆಫ್ ಪೆಂಟಕಲ್ಸ್ ಇದು. ಸೊ ಅಂದರೆ ಅವಳ ಟ್ಯಾಲೆಂಟ್ಸ್ನ ಯೂಸ್ ಮಾಡಿ ಅದನ್ನು ಮಾನಿಟೈಸ್ ಮಾಡ್ಕೊಳ್ಳೋವಂಥದ್ದು. ನಿಮ್ಗೆ ಆಲ್ರೆಡಿ ಏನಾದರೂ ಗೊತ್ತಿರೋದನ್ನು ನೀವು ಉಪಯೋಗಿಸ್ಕೊಂಡು ಅದರಿಂದ ದುಡ್ಡು ಮಾಡುವಂಥ ಒಂದು ಕಲೆ ನಿಮ್ಮ ಹತ್ರ ಇರ್ಬೋದು ಆಲ್ರೆಡಿ, ಬಟ್ ಅದನ್ನು ಡೌಟ್ ಪಡ್ತಿರ್ಬೋದು. ಈ ಮಗು ಕೈಯಲ್ಲೂ ಪೇಂಟಿಂಗ್ದು ಪ್ಯಾಲೆಟ್ ಇದೆ ಕೈಯಲ್ಲಿ. ಆ ಕಲರ್ಗಳನ್ನೆಲ್ಲ ಕುತೂಹಲದಿಂದ ನೋಡ್ತಾ ಇರೋದು ಈ ಮಗು. ಮತ್ತು ಹ್ಯಾರೋಫ್ಯಾಂಟ್ ಕೂಡ ಈ ಕಾರ್ಡು. ಸೊ ಕೀಪ್ ಟ್ರೈಯಿಂಗ್. ಓಕೆ, ಒಂದಲ್ಲ ಒಂದು ರೀತಿ ಇದು ವರ್ಕ್ ಆಗುತ್ತೆ. ಲೈಕ್ ಬೇರೆ ಆ್ಯಂಗಲಲ್ಲಿ, ಬೇರೆ ರೀತಿನಲ್ಲಿ, ಬೇರೆ ಇನ್ಫಾರ್ಮೇಷನ್ ತೊಗೊಂಡು. ಸೊ ಇಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್, ಬಟ್ ಕೀಪ್ ಟ್ರೈಯಿಂಗ್ ಡಿಫ್ರೆಂಟ್ ವೇಸ್. ಒಂದೇ ರೀತಿ ಒಂದೇ ವಿಧಾನದಲ್ಲ, ಬೇರೆ ರೀತಿ ಟ್ರೈ ಮಾಡೋದು, ಬೇರೆ ಐಡಿಯಾನ ಯೂಸ್ ಮಾಡೋದು, ಹೊಸ ಅಪ್ರೋಚ್ ತೊಗೊಳ್ಳೋದು. ಅದಕ್ಕೆ ಹೇಳ್ತಾ ಇರೋದು ಟೇಕ್ ಅ ಬ್ರೇಕ್ ಆ್ಯಂಡ್ ದೆನ್ ರೀಸ್ಟಾರ್ಟ್. ಮತ್ತೆ ಈ ಐಡಿಯಾನ ತಿರ್ಗಾ ಅಪ್ರೋಚ್ ಮಾಡೋದು. ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್, ಬಟ್ ಕ್ವಿಟ್ಟಿಂಗ್ ಇಸ್ ನಾಟ್ ಎನ್ ಆಪ್ಷನ್ ಅಂತ ಹೇಳ್ತಾ ಇರೋದು. ವಿ ಹ್ಯಾವ್ ಮರ್ಲಿನ್ ದ ಹೀರೋ, ಆ್ಯಂಡ್ ಆಲ್ಸೋ ದ ಮರ್ಲಿನ್ ಇಸ್ ದ ಕಾರ್ಡ್ ಆಫ್ ದ ಫೂಲ್. ಆ್ಯಂಡ್ ಮರ್ಲಿನ್ ಬಂದು ಈಸ್ ದ ಕಿಂಗ್ ಆಫ್ ವಿಸರ್ಡ್. ಅಂದರೆ ಮ್ಯಾಜಿಕ್ನ ಕ್ರಿಯೇಟ್ ಮಾಡೋವಂಥ ಒಂದು ಕೆಪಾಸಿಟಿ ಇರೋವಂಥವ್ರು. ಎಲ್ಲ ಎಲಿಮೆಂಟಲ್ ಎನರ್ಜಿನ, ವಾಟರ್, ಏರ್, ಫೈರ್, ಸ್ಪಿರಿಟ್, ಎಲ್ಲ ಎಲಿಮೆಂಟ್ಸ್ನ ಯೂಸ್ ಮಾಡಿ ನಮ್ಮ ಲೈಫಲ್ಲಿ ಬೇಕಾಗಿರೋವಂಥ ಕ್ರಿಯೇಷನನ್ನು ನಾವು ಮಾಡ್ಕೊಳ್ಳೋಕ್ಕೆ ನಮ್ಮ ಕೈಲಿ ಸಾಧ್ಯ ಅಂತ ಹೇಳ್ತಾ ಇರೋದು. ಕೀಪ್ ರೀಸ್ಟಾರ್ಟಿಂಗ್, ಕೀಪ್ redo. Okay, redo, restart, retouch up, do anything, but quitting is not an option. Okay, so ಅದು ಇಂಪಾರ್ಟೆಂಟ್ ಆಗಿ ನಿಮಗೆ ಈ ಸಮಯದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಮೇ ಬಿ ನೀವು ಯಾವುದ್ರ ಮೇಲಾದರೂ ನಂಬಿಕೆ ಕಳ್ಕೊಳ್ತಾ ಇರ್ಬೋದು, ಅಥವಾ ನಿಮ್ಮನ್ನು ನೀವು ಡೌಟ್ ಪಡ್ತಿರ್ಬೋದು. ಸೊ ದೇರ್ ಕ್ಯಾನ್ ಬಿ ಸಮಥಿಂಗ್ ನಿಮಗೆ ಇವಾಗ ಅನ್ಕಂಫರ್ಟಬಲ್ ಆಗಿರೋವಂಥ ಸಿಚುವೇಶನಲ್ಲಿ ನೀವು ಇರ್ಬೋದು, ಅಥವಾ ಹೊರಗಡೆ ನಾಯ್ಸು ತುಂಬ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಿರ್ಬೋದು, ಅಥವಾ ನಿಮ್ಮ ನಾಯ್ಸೇನೆ ನಿಮ್ಮ ಒಳಗಡೆ ತುಂಬ ನೆಗೆಟಿವ್ ಟಾಕ್ ಆಗಿರ್ಬೋದು. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನೋ, ಯು ಆರ್ ಗ್ರೋಯಿಂಗ್. ನಿಮಗೆ ಬೇಕಾಗಿರುವಂಥದ್ದನ್ನು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ. ಆ ಮ್ಯಾನಿಫೆಸ್ಟೇಷನ್ ಬರ್ತಾನೂ ಇದೆ, ಸ್ಲೋ ಆಗಿ ಬರ್ತಿರ್ಬೋದು, ಡಿಲೇಗಳಾಗ್ತಿರ್ಬೋದು, ಬಟ್ ಇದು ಬರಲ್ಲ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ನೀವು ಆಗಲ್ಲ ಅಂತ ಅಂದ್ಕೊಂಡ್ರೆ ಮಾತ್ರನೇ ಇದು ಆಗದೆ ಇರೋದು. ಮತ್ತು ನೀವು ಇದನ್ನು ಅರ್ಧಕ್ಕೆ ಬಿಡ್ತೀನಿ ಅಂತ ಡಿಸೈಡ್ ಮಾಡಿ ಕ್ವಿಟ್ ಮಾಡಿದ್ರೆ ಮಾತ್ರನೇ ಇದು ಬರದೇ ಇರೋದು. ಅದರ್ವೈಸ್ ದಿಸ್ ಈಸ್ ಮೆಂಟ್ ಟು ಹ್ಯಾಪನ್. ನೀವು ಈ ಅಚೀವ್ಮೆಂಟ್ನ ಮಾಡೇ ಮಾಡ್ತೀರಾ. ಇದರಿಂದ ಸಕ್ಸಸ್ ನಿಮಗೆ ಬಂದೇ ಬರುತ್ತೆ. ಬಟ್
ಯು ಆರ್ ದ ಒನ್ ಹೂ ಇಸ್ ಗೋಯಿಂಗ್ ಟು ಡಿಸೈಡ್ ನೀವು ಇದನ್ನು ಮಾಡ್ತೀರಾ ಇಲ್ವಾ, ನಿಮ್ಮನ್ನು ನೀವು ನಂಬ್ತೀರಾ ಇಲ್ವಾ, ನಿಮ್ಮ ಕಲೆನ ನೀವು ನಂಬ್ತೀರಾ ಇಲ್ವಾ, ಸೊ ನೀವು ಈ ದಾರಿನಲ್ಲಿ ನಡೀತೀರಾ ಇಲ್ವಾ ಅನ್ನೋದು ನೀವು ಡಿಸೈಡ್ ಮಾಡಬೇಕಾಗಿರೋದು. ಟ್ರಸ್ಟ್ ಯುವರ್ ಇಂಟ್ಯೂಷನ್. ಈ ಸಮಯದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ನಿಮ್ಮ ಇಂಟ್ಯೂಷನ್ ಮುಖಾಂತರ, ಮೆಸೇಜಸ್ ಮುಖಾಂತರ, ಸೈನ್ಸ್ ಮುಖಾಂತರ, ಇನ್ಫಾರ್ಮೇಷನ್ ಮುಖಾಂತರ ದೇ ಕೀಪ್ ಟಾಕಿಂಗ್ ಟು ಯು. ಯಾಕೆಂದರೆ ಡೋಂಟ್ ವಾಂಟ್ ಯು ಟು ಕ್ವಿಟ್. ನೀವು ಇದನ್ನ ಕ್ವಿಟ್ ಮಾಡಿ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ನಿಮ್ಮನ್ನು ನೀವು ಡಿಮೋಟಿವೇಟ್ ಮಾಡ್ಕೋಬಾರ್ದು ಅಂತ ಹೇಳಿ ದೇ ಕೀಪ್ ಟಾಕಿಂಗ್ ಟು ಯು. ನೋ ಲಿಮಿಟೇಷನ್. ಗ್ರೂಪ್ ನಂಬರ್ 1 ನಿಮಗೆ ಇಂಪಾರ್ಟೆಂಟ್ ಮೆಸೇಜು, ಯು ಆರ್ ಯುವರ್ ಓನ್ಲಿ ಲಿಮಿಟೇಷನ್ಸ್. ಓಕೆ, ಬೇರೆ ಇನ್ಯಾವ ಲಿಮಿಟೇಷನು ಇಲ್ಲ, ಯು ಆರ್ ಯುವರ್ ಓನ್ಲಿ ಲಿಮಿಟೇಷನ್. ಸೊ ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಲಿಮಿಟ್ಲೆಸ್ ಬೀಯಿಂಗ್ ಅಂತ ಹೇಳಿ. ನಿಮ್ಮ ಕೈಲಿ ಏನನ್ನು ಬೇಕಾದ್ರೂ ನಿಮ್ಮ ಕೈಲಿ ಅಚೀವ್ ಮಾಡೋದಕ್ಕೆ ಸಾಧ್ಯ. ಆಗ್ತಿಲ್ಲ, ತುಂಬ ಟಯರ್ಡ್ ಇದೆ ಅಂತಂದರೆ ಬ್ರೇಕ್ ತೊಗೊಳ್ಳಿ, ರೆಸ್ಟ್ ಮಾಡಿ. ಹೊರಗಡೆ ಇನ್ಫ್ಲುಯೆನ್ಸ್ ಜಾಸ್ತಿ ಆಗ್ತಿದೆ ಅಂದರೆ ಬ್ರೇಕ್ ತೊಗೊಳ್ಳಿ, ರೆಸ್ಟ್ ಮಾಡಿ, ಮತ್ತೆ ರೀಸ್ಟಾರ್ಟ್ ಮಾಡಿ. ರೀವಿಸಿಟ್, ರೀಸ್ಟಾರ್ಟ್ ಆ್ಯಂಡ್ ರೀಡೂ 100 ಟೈಮ್ಸ್ ಆದರೂ ಪರವಾಗಿಲ್ಲ, ಬಟ್ ಡೋಂಟ್ ಲೂಸ್ ಹೋಪ್, ಡೋಂಟ್ ಗಿವ್ ಅಪ್. ನಿಮ್ಮ ವೈಬ್ರೇಷನ್ನು, ನಿಮ್ಮ ಎನರ್ಜಿ ಲೆವೆಲ್ನ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು ಈ ಸಮಯದಲ್ಲಿ. ಯು ಮೇ ಬಿ ಫೀಲಿಂಗ್ ಅ ಲಿಟ್ಲ್ ಲೋ. ಓಕೆ, ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನನ್ನು ಸ್ವಲ್ಪ ಅಪ್ ಲೆವೆಲ್ ಮಾಡ್ಕೊಳ್ಳೋದು, ಸ್ವಲ್ಪ ಮೆಡಿಟೇಟ್ ಜಾಸ್ತಿ ಮಾಡೋದಿರ್ಬೋದು, ಎಕ್ಸಸೈಸ್ ಜಾಸ್ತಿ ಮಾಡೋದಿರ್ಬೋದು, ನಿಮಗೆ ಖುಷಿ ಕೊಡುವಂಥ ಜಾಗಗಳಿಗೆ ಹೋಗೋದಿರ್ಬೋದು, ಹೆಲ್ದಿಯಾಗಿ ಊಟ ಮಾಡುವಂಥದ್ದಿರ್ಬೋದು, ನಿಮ್ಮ ಸೆಲ್ಫ್ ಕೇರ್ ಬಗ್ಗೆ ಫೋಕಸ್ ಮಾಡುವಂಥದ್ದಿರ್ಬೋದು, ನಿಮ್ಮ ಸೆಲ್ಫ್ ಟಾಕ್ ಯಾವ ರೀತಿ ಇದೆ ಅಂತ ಹೇಳಿ ನಿಮ್ಮನ್ನು ನೀವು ಗಮನಿಸ್ಕೊಳ್ಳೋದು ಈ ಸಮಯದಲ್ಲಿ ತುಂಬ ಇಂಪಾರ್ಟೆಂಟು. ವಿ ಹ್ಯಾವ್ ದ ಅಬ್ಸರ್ವೇಷನ್ ಕಾರ್ಡ್ ಆಲ್ಸೋ. ಯಾವುದು ನಿಮ್ಮನ್ನು ಈ ಥರ ಒಂದು ಲೋ ಎನರ್ಜಿಗೆ ಅಥವಾ ಈ ನನ್ನ ಕೈಲಾಗಲ್ಲ ಅನ್ನೋಂಥ ಎನರ್ಜಿಗೆ ಯಾವ್ದು ತರ್ತಾ ಇದೆ. ಸೊ ಪ್ರಾಕ್ಟಿಸ್ ಗ್ರ್ಯಾಟಿಟ್ಯೂಡ್. ನಿಮ್ಮ ಎನರ್ಜಿನ ನೀವು ಇನ್ಕ್ರೀಸ್ ಮಾಡೋದಕ್ಕೆ, ನಿಮ್ಮ ವೈಬ್ರೇಷನನ್ನು ನೀವು ಇನ್ಕ್ರೀಸ್ ಮಾಡೋದಕ್ಕೆ ಪ್ರಾಕ್ಟಿಸ್ ಗ್ರ್ಯಾಟಿಟ್ಯೂಡ್, ಪ್ರಾಕ್ಟಿಸ್ ಬ್ಲೆಸ್ಸಿಂಗ್ಸ್. ಎವ್ರಿ ಡೇ ಬ್ಲೆಸ್ಸಿಂಗ್ಸ್ನ ಕಳಿಸೋದು, ನಿಮಗೆ ನೀವು ಬ್ಲೆಸ್ಸಿಂಗ್ನ ಕಳಿಸ್ಕೊಳ್ಳೋದು, ಯೂನಿವರ್ಸಿಗೆ ಕಳಿಸೋದು. ಯಾರು ನೋವಲ್ಲಿರ್ತಾರೆ, ದುಃಖದಲ್ಲಿರ್ತಾರೆ, ಅವರಿಗೆ ಬ್ಲೆಸ್ಸಿಂಗ್ಸ್ನ ಕಳಿಸೋದು. ಮತ್ತು ನಿಮ್ಮ ಗ್ರೇಟ್ಫುಲ್ನೆಸ್, ನೀವು ಯಾವ ರೀತಿ ನಿಮಗೆ ಯೂನಿವರ್ಸ್ ಆಲ್ರೆಡಿ ಸಪೋರ್ಟ್ ಮಾಡಿದೆ, ನಿಮ್ಮ ಮನೆಯಲ್ಲಿರೋಂಥ ಕಂಫರ್ಟ್ಗಿರ್ಬೋದು, ಆಲ್ರೆಡಿ ನಿಮಗೆ ಸಿಕ್ಕಿರೋಂಥ ಸಪೋರ್ಟಿಗಿರ್ಬೋದು, ಅದಕ್ಕೆಲ್ಲ ಗ್ರೇಟ್ಫುಲ್ ಆಗಿರೋದು. ಇದೆಲ್ಲ ಮಾಡಬೇಕಾದ್ರೆ ನಿಮ್ಮ ಎನರ್ಜಿ ಬಂದು, ನಿಮ್ಮ ವೈಬ್ರೇಷನ್ ಬಂದು ಸ್ಲೋ ಆಗಿ ರೇಸ್ ಆಗೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ದೆನ್ ಯು ವಿಲ್ ಫೀಲ್ ಗುಡ್ ಅಗೇನ್. ಸೊ ನಿಮಗೆ ಈ ರೀಡಿಂಗ್ ಮುಖಾಂತರ ನಿಮ್ಮನ್ನ ಚಿಯರ್ ಮಾಡೋದಕ್ಕೆ, ನಿಮ್ಮ ಸ್ಟ್ರೆಂತ್ನ ನೆನಪಿಸೋದಕ್ಕೆ, ಇಟ್ ಈಸ್ ಪಾಸಿಬಲ್ ಫಾರ್ ಯು, ನಿಮ್ಮ ಕೈಲಿ ಇದು ಸಾಧ್ಯ ಅಂತ ಹೇಳೋದಕ್ಕೆ, ನಿಮ್ಮ ಲಿಮಿಟೇಷನ್ನು ಹೊರಗಡೆಯಿಂದ ಅಲ್ಲ, ನಮ್ಮ ಮೇಲೆ ನಾವು ಎಷ್ಟು ಲಿಮಿಟೇಷನ್ಸ್ ಹಾಕ್ಕೊಳ್ತೀವಿ ಅದು ನಮ್ಮ ಕೈಲಿ ಎಷ್ಟು ಸಾಧ್ಯ ಅಂತ ಹೇಳಿ ಡಿಸೈಡ್ ಮಾಡೋದು. ಸೊ ಯು ಆರ್ ಯುವರ್ ಓನ್ ಲಿಮಿಟೇಷನ್ಸ್. ಸೊ ಯು ಟೇಕ್ ಇನ್ ಚಾರ್ಜ್ ನಿಮ್ಮ ಲೈಫ್ದು ಆ್ಯಂಡ್ ರೇಸ್ ಯುವರ್ ವೈಬ್ರೇಷನ್. ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಹೇಳೋದಕ್ಕೆ ಎಷ್ಟೊಂದು ಸೈನ್ಸ್ ಸಿಂಬಲ್ಸ್ ಎಲ್ಲನೂ ನಾವು ಕಳಿಸ್ತಾ ಇದ್ದೀವಿ. ಸೊ ಈ ರೀಡಿಂಗ್ ಬಂದು ನಿಮ್ಮ ಕೈನ ಹಿಡಿದು ಮತ್ತೆ ಮೇಲೆ ಎತ್ತೋದಕ್ಕೆ, ಮತ್ತು ನಿಮ್ಮ ನಂಬಿಕೆನ ರೆಸ್ಟೋರ್ ಮಾಡೋದಕ್ಕೆ, ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ ಇವತ್ತಿನ ರೀಡಿಂಗು ನಿಮ್ಮ ಸ್ಪಿರಿಟ್ ಫ್ಯಾಮಿಲಿಯಿಂದ. ಓಕೆ, ಯೋರ್ ರೀಡಿಂಗ್ ವಾಸ್ ಡಿಫಿಕಲ್ಟ್ ಫಾರ್ ಮೀ. ಡೆಫಿನೆಟ್ಲಿ ನನ್ನ ಥ್ರೋಟ್ ಚಕ್ರ ಇನ್ನೂ ನನ್ನ ಗಂಟ್ಲು ಫುಲ್ಲು ಬ್ಲಾಕ್ ಆಗಿರೋ ಥರ ಇದೆ ಇನ್ನೂ. ಬಟ್ ನೀವು ಯಾವುದು ನಿಮ್ಮ ಇಂಪಾರ್ಟೆಂಟ್ ಮೆಸೇಜಸ್ಸು ಇವತ್ತೊಂದು ಗ್ರೂಪ್ ನಂಬರ್ 1 ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅಫರ್ಮೇಷನನ್ನು, ನಿಮಗೆ ರೆಸನೇಟ್ ಆಗಿದ್ದರೆ. ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಕೇರ್, ಸೆಲ್ಫ್ ಲವ್, ಸೆಲ್ಫ್ ಟಾಕ್ ಎಲ್ಲನೂ ತುಂಬ ಇಂಪಾರ್ಟೆಂಟು ಈ ಸಮಯದಲ್ಲಿ. ಆಲ್ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಗ್ರೂಪ್ ನಂಬರ್ 2 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ಈ ಸಮಯದಲ್ಲಿ ನೀವು ಕೇಳಬೇಕಾಗಿರುವಂಥದ್ದು, ನಿಮ್ಮ ಗಮನಕ್ಕೆ ಬರಬೇಕಾಗಿರುವಂಥ ಮೆಸೇಜಸ್ಸು ನಿಮ್ಮ ಸ್ಪಿರಿಟ್ ಫ್ಯಾಮಿಲಿಯಿಂದ. ಮೊದಲನೇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಈ ಸಮಯದಲ್ಲಿ ನಿಮ್ಮ ಎನರ್ಜಿ ಲೆವೆಲಲ್ಲಿ ಎಷ್ಟೊಂದು ರಿಲೀಸ್ ಆಗ್ತಾ ಇದೆ. ಕಾರ್ಮಿಕ್ ಎನರ್ಜಿ ಇರ್ಬೋದು, ನಿಮ್ಮಲ್ಲಿ ಇರೋಂಥ ಟೈಟ್ನೆಸ್ ಆಗಿರೋಂಥ ಎಮೋಷ್ನಲ್ ಎನರ್ಜಿ ಇರ್ಬೋದು, ಯಾವುದು ನಿಮ್ಮನ್ನು ಮುಂದೆ ಹೋಗೋದಕ್ಕೆ ಬಿಡದಿರೋ
ನಿಮ್ಮನ್ನು ಹಿಡಿದಿಟ್ಟಿತ್ತು ಆ ಎನರ್ಜೀಸ್ ಇರ್ಬೋದು. ಎಷ್ಟೊಂದು ಎನರ್ಜೀಸ್ ಈ ಸಮಯದಲ್ಲಿ ಇಟ್ ಈಸ್ ಗೆಟಿಂಗ್ ಬರ್ನ್ಟ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟೊಂದನ್ನ ರಿಲೀಸ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ. ಎಷ್ಟೊಂದನ್ನ ಪಾಸ್ಟ್ನ ಬ್ರೇಕ್ ಮಾಡ್ತಾ ಇದ್ದೀರಾ, ಪಾಸ್ಟ್ ಸೈಕಲ್ಸ್ನ ಬ್ರೇಕ್ ಮಾಡ್ತಾ ಇದ್ದೀರಾ, ಪಾಸ್ಟ್ ಎನರ್ಜಿನ ಬ್ರೇಕ್ ಮಾಡ್ತಾ ಇದ್ದೀರಾ. ನಿಮ್ಮಲ್ಲಿ ಇದ್ದಂಥ ಭಯನ ನೀವು ರಿಲೀಸ್ ಮಾಡ್ತಾ ಇದ್ದೀರಾ. ನಿಮ್ಮನ್ನು ಎಷ್ಟೊಂದು ವಿಚಾರಗಳು ತಡೀತಿತ್ತು, ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅದನ್ನು ರಿಲೀಸ್ ಮಾಡೋ ಪ್ರಯತ್ನ ಪಡ್ತಿರ್ಬೋದು, ಅಥವಾ ಎನರ್ಜೆಟಿಕಲಿ ಅದೆಲ್ಲ ರಿಲೀಸ್ ಆಗ್ತಿರ್ಬೋದು. ಬಟ್ ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ರಿಲೀಸಿಂಗ್ ಆ್ಯಂಡ್ ಕ್ಲೆನ್ಸಿಂಗ್. ಮತ್ತು ಐಮ್ ಗೋನ್ ಟು ಗಿವ್ ಯು ಅನ್ ಎಕ್ಸಾಂಪಲ್. ಯಾಕೆಂದರೆ ಅದನ್ನು ಹಾಗೆ ವರ್ಡ್ಸ್ನ ಯೂಸ್ ಮಾಡಿ ಹೇಳೋದು ತುಂಬ ಕಷ್ಟ ಆಗ್ತಾ ಇದೆ. ಈಗ ಲೆಟ್ಸ್ ಸೇ ನೀವು ತಲೆಗೆ ಮೆಹಂದಿ ಹಚ್ಕೊಂಡಿರ್ತೀರಾ ಅಂತ ಇಟ್ಕೊಳ್ಳಿ. ಮೆಹಂದಿ ಹಚ್ಕೊಂಡ್ಮೇಲೆ ವೆನ್ ಯು ವಾಶ್ ಯೋರ್ ಹೇರ್, ನೀವು ನೀರು ಹಾಕಿ ನಿಮ್ಮ ಕೂದಲನ್ನ ವಾಶ್ ಮಾಡಬೇಕಾದ್ರೆ ಆ ಡ್ರೈನೇಜಲ್ಲಿ ಮೆಹಂದಿ ಇರ್ಬೋದು, ಗಲೀಜು ಇರ್ಬೋದು, ಕೊಳೆ ಇರ್ಬೋದು. ಸೊ ಇಟ್ ಈಸ್ ರಿಲೀಸಿಂಗ್. ಅದು ಆ ನೀರಲ್ಲಿ ಡ್ರೈನೇಜಲ್ಲಿ ಹರ್ಕೊಂಡು ಹೋಗ್ತಾ ಇರೋದನ್ನು ತೋರಿಸ್ತಾ ಇದ್ದಾರೆ. ಮತ್ತು ಅದು ಹರ್ಕೊಂಡು ಹೋಗ್ತಾ ಹೋಗ್ತಾ ಒಂದಷ್ಟು ವಾಶ್ ಆದಮೇಲೆ, ಒಂದಷ್ಟು ನೀರು ಹಾಕಿದ್ಮೇಲೆ, ಸೊ ಮುಂಚೆ ತುಂಬ ಥಿಕ್ಕಾಗಿದ್ದಿದ್ದು ವಾಟರು ಬರ್ತಾ 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 ನೀರು ಹಾಕ್ತಾ ಹಾಕ್ತಾ ತೆಳು ಆಗ್ತಾ ಇರೋದು, ಮತ್ತು ಕ್ಲಿಯರ್ ಆಗ್ತಾ ಇರೋದು. ಮತ್ತು ಹೇರ್ ವಾಶ್ ಆದಮೇಲೆ ಆ ನಮ್ಮ ಕೂದಲು ಬಂದು ಫ್ರೆಶ್ ಆಗಿರೋದು, ಶೈನ್ ಆಗಿರೋದು, ಆ ಕಲರ್ ಹಿಡ್ದಿರೋದು. ಸೊ ದೆರ್ ಇಸ್ ಸಮಥಿಂಗ್ ಗೆಟಿಂಗ್ ಕ್ಲೆನ್ಸ್ಡ್. ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್ ಬಂದು ರೇಸ್ ಆಗ್ತಾ ಇದೆ. ಮತ್ತು ನಿಮ್ಮ ಹಳೇದನ್ನೆಲ್ಲ ನೀವು ರಿಲೀಸ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲನೇದು ನಿಮಗೆ ಹೇಳ್ತಾ ಇರೋದು, ಈ ಸಮಯದಲ್ಲಿ ಫಾರ್ ಯು ಟು ಡೂ ಯಾವುದಾದ್ರೂ ಒಂದು ರೀತಿಯ ಮೂವ್ಮೆಂಟ್, ಬಾಡಿ ಮೂವ್ಮೆಂಟ್, ಎಕ್ಸಸೈಸ್, ಎಸ್ಪೆಷಲಿ ಯೋಗ ಅಥವಾ ರಿದಮಿಕ್ ಮೂವ್ಮೆಂಟು ಈ ಸಮಯದಲ್ಲಿ ನಿಮಗೆ ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಒಂಟಿಯಾಗಿರೋದು ಅಥವಾ ಜರ್ನಲ್ ಬರೆಯೋದು, ಅಥವಾ ನಿಮ್ಮ ಎಮೋಷನ್ಸ್ ಯಾವ ರೀತಿ ಇದೆ ಅಂತ ಹೇಳಿ ಅಬ್ಸರ್ವ್ ಮಾಡೋದು, ಆದಷ್ಟು ಕಾಮ್ ಆಗಿರೋದು, ರಿಲ್ಯಾಕ್ಸ್ ಆಗಿರೋದು, ತುಂಬ ಹಾರರ್ ಆಗಿರೋಂತಹ ಸೀರೀಸ್ ಇರ್ಬೋದು, ಕ್ರೈಮ್ ಸೀರೀಸ್ ಇರ್ಬೋದು, ಇದೆಲ್ಲ ನೋಡ್ದಿರಾ ನ್ಯೂಸ್ ಪೇಪರ್ಗಳು, ಈ ಹೆವಿ ನ್ಯೂಸ್ಗಳು, ಇದರಿಂದ ಸ್ವಲ್ಪ ದೂರ ಇರೋದು, ಆದಷ್ಟು ನಿಮ್ಮನ್ನು ನೀವು ಹೋಲಿಸ್ಟಿಕ್ ಆಗಿ ಇಟ್ಕೊಳ್ಳೋದು, ಸ್ಪಿರಿಚುವಾಲಿಟಿ ಬಗ್ಗೆ ಮೆಡಿಟೇಷನ್ ಇರ್ಬೋದು, ಪುಸ್ತಕ ಓದೋದಿರ್ಬೋದು, ನಿಮ್ಮನ್ನು ನೀವು ಕಾಮಾಗಿ ಇಟ್ಕೊಂಡು ಸ್ವಲ್ಪ ರೆಸ್ಟ್ಫುಲ್ ಆಗಿ ಇಟ್ಕೊಳ್ಳೋದು ಈ ಸಮಯದಲ್ಲಿ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ನಿಮಗೆ ಈ ಎನರ್ಜಿ ಗೊತ್ತಾಗದೇ ಇರ್ಬೋದು, ಸ್ವಲ್ಪ ಹೆವಿ ಅನ್ನಿಸ್ತಿರ್ಬೋದು, ಸ್ವಲ್ಪ ಕಿರಿಕಿರಿ ಅನ್ನಿಸ್ತಿರ್ಬೋದು, ರೆಸ್ಟ್ಲೆಸ್ ಅಂತ ಅನ್ನಿಸ್ತಿರ್ಬೋದು. ದಟ್ ಈಸ್ ಬಿಕಾಸ್ ಎಷ್ಟೊಂದು ರಿಲೀಸ್ ಆಗ್ತಾ ಇರೋದು. ಕೆಲವ್ರಿಗೆ ಸ್ಕಿನ್ ರ್ಯಾಷಸ್ ಇರ್ಬೋದು, ಪಿಂಪಲ್ಸ್ಗಳಿರ್ಬೋದು, ಈ ಸ್ಕ್ಯಾಲ್ಪ್ ಇಚ್ಚಿನೆಸ್ ಇರ್ಬೋದು, ತಲೆ ಕೂದಲು ಲೈಕ್ ಯು ಮೇ ಫೀಲಿಂಗ್ ಅ ಲಿಟಲ್ ಬಿಟ್ ಇಚ್ಚಿನೆಸ್ ನಿಮ್ಮ ಸ್ಕ್ಯಾಲ್ಪಲ್ಲಿ ಈ ಸಮಯದಲ್ಲಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಆನ್ ನಿಮ್ಮ ಎನರ್ಜಿ ಫೀಲ್ಡಲ್ಲಿ. ಸೊ ಸಪೋರ್ಟ್ ಯುವರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಅಂತ ಹೇಳ್ತಾ ಇರೋದು. ಕೆಲವ್ರಿಗೆ ಫ್ರಸ್ಟ್ರೇಷನ್ ಇರ್ಬೋದು ಈ ಸಮಯದಲ್ಲಿ. ಯಾಕೆ ಈ ರೀತಿ ಆಗ್ತಾ ಇದೆ, ನಾನು ಎಷ್ಟೊಂದು ಬದಲಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ತಿರ್ಗಾ ಹಳೆ ಥರನೇ ಅನ್ನಿಸ್ತಾ ಇದೆ, ತಿರ್ಗಾ ಬೇಜಾರಾಗ್ತಾ ಇದೆ, ತಿರ್ಗಾ ಅಳಬೇಕು ಅನ್ನಿಸ್ತಾ ಇದೆ, ಇದೆಲ್ಲ ಅನ್ನಿಸ್ತಿದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ದಿಸ್ ಇಸ್ ಟೋಟಲಿ ನಾರ್ಮಲ್. ಯಾಕೆಂದರೆ ಎಷ್ಟೊಂದು ಹಿಡಿದಿಟ್ಟಿರೋ ಕಣ್ಣೀರೆಲ್ಲ ರಿಲೀಸ್ ಆಗ್ತಾ ಇದೆ. ಯಾವುದೇ ಕಾರಣ ಇಲ್ದಿರೋನು ಕಣ್ಣೀರು ಬರ್ತಿದ್ರೆ, ಯಾವುದೇ ಕಾರಣ ಇಲ್ದಿರೋನು ನಿಮಗೆ ಬೇಜಾರಾಗ್ತಿದ್ರೆ, ಸುಮ್ಮನೆ ಏನೋ ಒಂದು ಯಾವುದೋ ಮಗು ಬಿದ್ದಿದ್ದನ್ನು ನೋಡಿದ ತಕ್ಷಣ ನಿಮ್ಗೆ ಅಳಬೇಕು ಅಂತ ಅನಿಸಿದ್ರೆ, ತುಂಬ ಸೆನ್ಸಿಟಿವ್ ಅಂತ ಅನ್ನಿಸ್ತಾ ಇದ್ರೆ ಈ ಸಮಯದಲ್ಲಿ ಇಟ್ ಈಸ್ ಆಲ್ ನ್ಯಾಚುರಲ್ ಇವಾಗ. ಯಾಕೆಂದರೆ ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್ ರೇಸ್ ಆಗ್ತಾ ಇರಬೇಕಾದ್ರೆ ಹೊರಗಡೆ ಪೇನಿಗೆ, ಹೊರಗಡೆ ಸಫರಿಂಗ್ಗೆ ನೀವು ತುಂಬ ಸೆನ್ಸಿಟಿವ್ ಆಗ್ತಾ ಇರ್ಬೋದು. ಸೊ ದಟ್ ಈಸ್ ದ ಸೈನ್ ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್ ರೇಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ದರ್ ಇಸ್ ಅ ಲಾಟ್ ಗೋಯಿಂಗ್ ಆನ್ ಗ್ರೂಪ್ ನಂಬರ್ 2 ಈ ಸಮಯದಲ್ಲಿ. ಸೊ ನಿಮ್ಮ ಇನ್ನರ್ ಸ್ಟ್ರೆಂತ್ನ, ನಿಮ್ಮ ಒಳಗಡೆ ಇರುವಂಥ ಬೆಳಕು ಟೋಟಲ್ ಆಗಿ ಆಚೆ ರೇಡಿಯೇಟ್ ಆಗೋದಕ್ಕೆ ಮುಂಚೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತಾ ಇರೋದು, ಈ ಟ್ಯೂಬ್ಲೈಟು ಎಷ್ಟೇ ವಾಟ್ಸೊಂದು ಟ್ಯೂಬ್ಲೈಟ್ ಆಗಿರಲಿ, ಆ ಟ್ಯೂಬ್ಲೈಟ್ ಫುಲ್ಲು ಗಲೀಜಾಗಿದ್ದರೆ ಅಥವಾ ಯಾವುದೇ ಬಲ್ಬ್ ಫುಲ್ಲು ಗಲೀಜಾಗಿದ್ದರೆ ಹೊರಗಡೆ ಅದು ಬಿಡಬೇಕಾಗಿರೋದು ಅಥವಾ ಅದು ಕೊಡಬೇಕಾಗಿರೋ ಅಷ್ಟು ಬೆಳಕು ಹೊರಗಡೆ ಕೊಡೋಕ್ಕಾಗೋದಿಲ್ಲ. ನಾವು ಕ್ಲೀನ್ ಮಾಡಬೇಕಾಗಿರೋದು ಆ ಗ್ಲಾಸನ್ನು. ಈಗ ದೀಪದ ಬೆಳಕೆ ಇಟ್ಕೊಳ್ಳಿ, ನೀವು
ಈ ಸೀಮೆಣ್ಣೆ ದೀಪ ಇರುತ್ತಲ್ಲ, ಲೈಕ್ ಲ್ಯಾಂಟರ್ನ್. ಸೊ ಆ ಲ್ಯಾಂಟರ್ನ್ ಬೆಳಕು ಬಂದು ಇಟ್ ಈಸ್ ಸೋ ಬ್ಯೂಟಿಫುಲ್, ಆರೆಂಜ್, ರೆಡ್, ವೈಬ್ರೆಂಟ್ ಆಗಿರುತ್ತೆ. ಬಟ್ ಅದ್ರ ಮೇಲೆ ಹಾಕುವಂಥ ಗ್ಲಾಸು ಫುಲ್ಲು ದೀಪ ಹುರಿದು ಕಪ್ಪಗಾಗಿದ್ದರೆ ಆ ಬೆಳಕು ಡಿಮ್ ಆಗೋಗಿರುತ್ತೆ. ಸೊ ಆ ಗ್ಲಾಸನ್ನೆಲ್ಲ ಕ್ಲೀನ್ ಮಾಡಿ ತಿರ್ಗಾ ಫ್ರೆಶ್ ಆಗಿ ಬಿಸಿಲಲ್ಲಿಟ್ಟು ಒಣಗಿಸಿ ಮತ್ತೆ ಆ ಗ್ಲಾಸ್ ಹಾಕಿದಾಗ ಇಮ್ಯಾಜಿನ್ ದ ಬ್ಯೂಟಿಫುಲ್ ಗ್ಲೋ ನಮಗೆ ಕಾಣೋದು, ಮತ್ತು ಆ ಬೆಳಕು ಅಷ್ಟು ಚೆನ್ನಾಗಿ ಎಲ್ಲ ಕಡೆ ಹರಡೋದು. ದಟ್ ಈಸ್ ದ ಫೇಸ್ ಯು ಆರ್ ಗೋಯಿಂಗ್ ಆನ್ ರೈಟ್ ನಾವು. ಗ್ರೂಪ್ ನಂಬರ್ 2. ಸೊ ಇದೆಲ್ಲ ಎಕ್ಸಾಂಪಲ್ಸ್ ಕೊಡ್ತಾ ಇರೋದು ಯಾಕೆಂದರೆ ವರ್ಡ್ಸ್ನ ಯೂಸ್ ಮಾಡಿ ಹೇಳೋಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಕಾಂಪ್ಲಿಕೇಟ್ ಅಂತ ಅನ್ನಿಸ್ಬೋದು. ಸೊ ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಆನ್ ಈ ಸಮಯದಲ್ಲಿ. ಡು ನಾಟ್ ಗೆಟ್ ಕನ್ಫ್ಯೂಸ್ಡ್. ಸ್ವಲ್ಪ ಫ್ರಸ್ಟ್ರೇಷನ್ ಇದ್ರೂ ಟೇಕ್ ಇಟ್ ಸ್ಲೋ, ರೀಸೆಟ್ ಅಗೇನ್. ಗ್ರೂಪ್ ನಂಬರ್ 1 ಮೆಸೇಜು ಸ್ವಲ್ಪ ಸಿಮಿಲರ್ ಲೈನ್ಸಲ್ಲೇ ಇತ್ತು, ಬಟ್ ಅಬ್ಸಲ್ಯೂಟ್ಲಿ ಡಿಫ್ರೆಂಟ್. ಸೊ ಇಟ್ಸ್ ಓಕೆ, ರೆಸ್ಟ್ ಆ್ಯಂಡ್ ರೀಸ್ಟಾರ್ಟ್ ಅಗೇನ್. ಯು ಆರ್ ಆನ್ ದ ರೈಟ್ ಪಾತ್. ನೀವು ಕರೆಕ್ಟ್ ಆಗಿರೋಂಥ ದಾರಿನಲ್ಲಿದ್ದೀರಾ. 9 ಆಫ್ ಸ್ಟೋನ್ಸ್, 9 ಆಫ್ ಪೆಂಟಿಕಲ್ಸ್, ಬ್ಯೂಟಿಫುಲ್ ಎನರ್ಜಿ. ಸೊ ನೀವು ಈ ಕಾರ್ಡಲ್ಲಿ ನೋಡ್ತಾ ಇದ್ರಿ ಇಷ್ಟು ಹೆವಿ ಡೆನ್ಸ್ ಕಲ್ಗಳು. ಓಕೆ, ಅದನ್ನು ಹೊತ್ಕೊಂಡು ಮುಂದೆ ಹೋಗೋದಕ್ಕಾಗೋದಿಲ್ಲ. ಶಿ ಹ್ಯಾಸ್ ಡ್ರಾಪ್ಡ್ ಎವ್ರಿಥಿಂಗ್. ಎಲ್ಲನೂ ಬಿಟ್ಟು ನಾನು ಇಲ್ಲಿ ಏನು ಕಲಿಬೇಕಾಗಿತ್ತು ಎಲ್ಲ ಆಗಿದೆ, ನಾನು ಮುಂದೆ ಏನಿದೆ ಅಂತ ನೋಡ್ತಾ ಇದ್ದೀನಿ ಅಂತ ಹೇಳಿ ಆ ಸೂರ್ಯ ಇವಾಗ ತಾನೇ ರೇಸ್ ಆಗ್ತಾ ಇರೋದು, ಆ ದಿಕ್ಕಲ್ಲಿ ನಿಂತ್ಕೊಂಡು ಶಿ ಈಸ್ ವೇಟಿಂಗ್. ಓಕೆ, ಸೊ ನನ್ನ ಪಾಸ್ಟ್ನೆಲ್ಲ ನಾನು ರಿಲೀಸ್ ಮಾಡಿದ್ದೀನಿ, ನನ್ನ ಹೆವಿನೆಸ್ ಎಲ್ಲ ನಾನು ರಿಲೀಸ್ ಮಾಡಿದ್ದೀನಿ, ಮುಂದೆ ಹೋಗೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ. ಸೊ ಯು ಆರ್ ಗೆಟಿಂಗ್ ರೆಡಿ. ಲೈಕ್ ಅವಳು ಹಾಕೊಂಡಿರೋ ಡ್ರೆಸ್ಸು ಕೂಡ ಇಟ್ ಈಸ್ ಈಸಿ, ಇಟ್ ಈಸ್ ಫ್ಲೋಯಿಂಗ್, ಆ ಗಾಳಿಗೆ ಹಾರ್ತಾ ಇರೋ ಥರ ಇದೆ. ಕೈಯಲ್ಲಿ ಒಂದು ಕೋಲ್ ಇಟ್ಕೊಂಡಿರೋದು, ಆ ಸಪೋರ್ಟ್ ಇರೋದು ಜೊತೆಗೆ. ಸೊ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋ ಥರ ಇದೆ ಗ್ರೂಪ್ ನಂಬರ್ 2. ನೆಕ್ಸ್ಟು ಯಾವ ಒಂದು ದಿಕ್ಕಲ್ಲಿ ನೀವು ನಡೀತಿದ್ದೀರಾ, ನಿಮ್ಮ ಸ್ಟ್ರೆಂತ್ನ, ನಿಮಗೆ ಇರುವಂಥ ಕೆಪಾಸಿಟಿನ ನಿಮಗೆ ಎದ್ದು ಕಾಣೋ ಥರ ನಿಮ್ಮ ಪಾಸ್ಟ್ನೆಲ್ಲ ರಿಲೀಸ್ ಮಾಡಿ ಅದನ್ನು ಆ್ಯಕ್ಟಿವೇಟ್ ಮಾಡ್ತಾ ಇದ್ದಾರೆ. ಸೊ ದಟ್ you can go forward in the right direction. Yeah, and ಈ ಕಾರ್ಡಲ್ಲೂ ಸ್ಟ್ರೆಂತ್ ಇರೋದು. ಆ್ಯಂಡ್ ದೆನ್ ವಿ ಹ್ಯಾವ್ ಪಾಪ ಲೆಗ್ಬಾ. ಈ ಕಾರ್ಡಲ್ಲೂ ಸ್ಟ್ರೆಂತ್. ದಿಸ್ ಇಸ್ ಅ ಸ್ಟ್ರೆಂತ್ ಕಾರ್ಡ್. ಸೊ ನಿಮ್ಮ ಸ್ಟ್ರೆಂತ್, ನಿಮ್ಮ ಓವರ್ ಆಲ್ ಎನರ್ಜಿ, ನಿಮ್ಮ ಪವರು, ನೀವು ಎಲ್ಲೆಲ್ಲಿ ನಿಮ್ಮ ಪವರ್ ವೇಸ್ಟ್ ಆಗ್ತಿತ್ತು, ಲೀಕ್ ಆಗ್ತಿತ್ತು, ಎಲ್ಲೆಲ್ಲಿ ಬೇಡದೇ ಇರೋ ಕಡೆ ನಿಮ್ಮ ಎನರ್ಜಿನ ಕೊಟ್ಟಿದ್ರಿ, ಬೇಡದೇ ಇರೋ ಕಡೆ ನಿಮ್ಮ ಇಂಟೆನ್ಷನನ್ನು ಕೊಟ್ಟಿದ್ರಿ, ನಿಮ್ಮ ಟೆನ್ಷನನ್ನು ಕೊಟ್ಟಿದ್ರಿ, ಬೇಡದೇ ಇರೋ ಜನ ಇರ್ಬೋದು, ಬೇಡದೇ ಇರೋ ಕೆಲಸಗಳಿರ್ಬೋದು, ಬೇಡದೇ ಇರೋ ವಿಚಾರಗಳಿರ್ಬೋದು, ಅದರೆಲ್ಲ ಕಡೆಯಿಂದ ನಿಮ್ಮ ಎನರ್ಜಿನ ವಾಪಸ್ಸು ನಿಮ್ಮ ಕಡೆಗೆ ತರ್ತಾ ಇರೋ ಥರ ಇದೆ ಈ ಸಮಯದಲ್ಲಿ. ಸೊ ಎಂಟೈರ್ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು, ಎಂಟೈರ್ ಯೂನಿವರ್ಸ್ ಬಂದು ಈ ಸಮಯದಲ್ಲಿ ನಿಮ್ಮ ಈ ಟ್ರಾನ್ಸಿಷನಿಗೆ, ನಿಮ್ಮ ಈ ಟ್ರಾನ್ಸ್ಫಾರ್ಮೇಷನ್ಗೆ ಸಪೋರ್ಟ್ ಮಾಡ್ತಾ ಇರೋ ಥರ ಇದೆ. ಪ್ರತಿಯೊಂದು ಎನರ್ಜೀಸು ನಿಮ್ಮ ಇನ್ನರ್ ಫೈರ್ನ ಆ್ಯಕ್ಟಿವೇಟ್ ಮಾಡ್ತಾ ಇರೋ ಥರ ಇದೆ ಗ್ರೂಪ್ ನಂಬರ್ 2. ಯುವರ್ ಇನ್ನರ್ ಫೈರ್ ಈಸ್ ಗೆಟಿಂಗ್ ಆ್ಯಕ್ಟಿವೇಟೆಡ್. ಸೊ ಈ ಫೇಸ್ ಮುಗಿದ್ಮೇಲೆ ಸ್ವಲ್ಪ ಡಲ್ ಅಂತ ಅನಿಸೋದು ಮುಗಿದ್ಮೇಲೆ, ರೈಟ್ ನಾವು 5 ಆಫ್ ಸ್ಕ್ರಾಲ್ಸ್, 5 ಆಫ್ ಸಾರ್ಟ್ಸ್, ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು, ಸ್ವಲ್ಪ ಭಯನೂ ಇರ್ಬೋದು, ಅಥವಾ ತುಂಬ ಓವರ್ ಥಿಂಕ್ ಮಾಡ್ತಾ ಇರ್ಬೋದು ಈ ಸಮಯದಲ್ಲಿ. ಸೊ ಅದಕ್ಕೆ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಇವತ್ತು ಈ ರೀಡಿಂಗ್ ಮುಖಾಂತರ ನಿಮ್ಗೆ ಹೇಳ್ತಾ ಇರೋದು, ಇಟ್ ಈಸ್ ಟೋಟಲಿ ಓಕೆ. ನೀವು ಹಳೇದೆಲ್ಲ ನೆನಪು ಬಂತು ಅಂತ ಅಂದಿದ್ದು ಮಾತ್ರಕ್ಕೆ ನೀವು ತಿರ್ಗಾ ಪಾಸ್ಟ್ಗೆ ಹೊಟ್ಟೋದ್ರಿ, ನೀವು ಸ್ಟಕ್ ಆಗಿದ್ದೀರಾ ಅಂತ ಅಲ್ಲ. ಅದನ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದೀರಾ, ಅದರಿಂದ ಆಚೆ ಬರ್ತಾ ಇದ್ದೀರಾ. ಈ ಹೊಸ ಎನರ್ಜಿನ ತಿರ್ಗಾ ನೀವು ಎಂಬಾಡಿ ಮಾಡ್ಕೊಳ್ತಾ ಇದ್ದೀರಾ. ಹೊಸ ಎನರ್ಜಿನ ನೀವು ಈ ಹೊಸ ತನಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದೀರಾ. ನಿಮ್ಮ ಬಾಡಿ, ಮೈಂಡ್, ಸೋಲ್ ಬಂದು ಎಷ್ಟೊಂದು ಹೈಯರ್ ವೈಬ್ರೇಷನ್ಗೆ ಅಡ್ಜಸ್ಟ್ ಆಗ್ತಾ ಇರೋದು ಈ ಸಮಯದಲ್ಲಿ. ಸೊ ಬಿ ಪೇಷಂಟ್, ಸ್ವಲ್ಪ ಪೇಷನ್ಸ್ ಆಗಿರಿ, ಮತ್ತು ಆದಷ್ಟು ರಿಲ್ಯಾಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಮೈಂಡ್, ಬಾಡಿ ಆ್ಯಂಡ್ ಸ್ಪಿರಿಟ್ ಈ ಸಮಯದಲ್ಲಿ. ದ ವ್ಯೂವರ್, ಕ್ವೀನ್ ಆಫ್ ಸ್ಕ್ರಾಲ್ಸ್. ನಿಮಗೆ ಬರಿಬೇಕಂತ ಅನಿಸಿದ್ರೆ ಬರೀರಿ, ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ ಈ ಸಮಯದಲ್ಲಿ, ನಿಮ್ಮ ಎಮೋಷನ್ಸ್ ಯಾವ ರೀತಿ ಇದೆ ಅಂತ ಹೇಳಿ. ಆ್ಯಂಡ್ ದೇರ್ ಇಸ್ ಅ ಕ್ಯಾಟ್ ಹಿಯರ್. ಕ್ವೀನ್ ಆಫ್ ಸ್ಕ್ರಾಲ್ಸ್ ಇಸ್ ಕ್ವೀನ್ ಆಫ್ ಸ್ವಾರ್ಡ್ಸ್ ಆರ್ ಕ್ವೀನ್ ಆಫ್ ವಾಂಡ್ಸ್. ಓಕೆ, ಮತ್ತು ಈ ಕಾರ್ಡಲ್ಲಿ ಬಟರ್ಫ್ಲೈ ಇದೆ. ಸೊ ನಿಮ್ಮ ಬದಲಾವಣೆಗೆ ನೀವೇ
ಮಾಡಿದಂಥ ನಿರ್ಧಾರ, ಇಂಟೆನ್ಷನ್, ನೀವೇನನ್ನ ಸೆಟ್ ಮಾಡಿದ್ರಿ, ನನ್ನ ಜೀವನದಲ್ಲಿ ಈ ರೀತಿ ಎಲ್ಲ ಬದಲಾವಣೆಗಳು ಬೇಕು, ನನಗೆ ಇದೇ ಥರ ಇದ್ದು ನನ್ನ ಜೀವನದಲ್ಲಿ ಯಾವುದೇ ಪ್ರೋಗ್ರೆಷನ್ ಇಲ್ಲ, ಐ ಹ್ಯಾವ್ ಟು ಚೇಂಜ್ ಅಂತ ನೀವು ಏನಾದರೂ ನಿರ್ಧಾರ ಎಲ್ಲ ಮಾಡಿ ನೀವು ಇಂಟೆನ್ಷನ್ ಎಲ್ಲ ಸೆಟ್ ಮಾಡಿದರೆ ಇದು ನಿಮ್ಮದೇ ಪ್ರೇಯರ್ಗೆ ಆನ್ಸರ್ ಇದು ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ದಿಸ್ ಈಸ್ ದ ಆನ್ಸರ್ ಟು ಯುವರ್ ಪ್ರೇಯರ್. ನಿಮ್ಮ ಪ್ರೇಯರು ನಮಗೆ ತಲುಪಿದೆ, ನಮಗೆ ಗೊತ್ತು ನಿಮಗೆ ಬೇಕಾಗಿರೋ ಬದಲಾವಣೆಗಳು ಏನೆಲ್ಲ ಬದಲಾವಣೆಗಳು ಬೇಕು ಅಂತ ನೀವು ಕೇಳಿದ್ದೀರಾ. ವಿ ನೋ, ವಿ ಅಂಡರ್ಸ್ಟ್ಯಾಂಡ್, ವಿ ರೆಕಗ್ನೈಸ್. ಬಟ್ ಇದನ್ನೆಲ್ಲ ನಾವು ಈ ಗಲೀಜನ್ನ ಈ ಸ್ಟೋರ್ಡ್ ಎಕ್ಸೆಸ್ ಅನ್ವಾಂಟೆಡ್ ಎನರ್ಜಿನೆಲ್ಲ ಇಟ್ಕೊಂಡು ಹೊಸದನ್ನು ನಾವೇನು ತರೋದಕ್ಕೆ ಆಗೋದಿಲ್ಲ. ಸೊ ನಮ್ಮ ಪ್ರೇಯರ್ಗೆ ಆನ್ಸರು ಕೆಲವೊಂದು ಸಲ ಕಷ್ಟ ಅನ್ನಿಸ್ಬೋದು, ಕೆಲವೊಂದು ಸಲ ರೆಸ್ಟ್ಲೆಸ್ ಅನ್ನಿಸ್ಬೋದು, ಕೆಲವೊಂದು ಸಲ ಅನ್ಕಂಫರ್ಟಬಲ್ ಅನ್ನಿಸ್ಬೋದು. ಬಟ್ ನಮಗೆ ಬೇಕಾಗಿರೋ ರಿಯಲ್ ಚೇಂಜ್ ಬರಬೇಕಂದ್ರೆ ಈ ಸ್ವಲ್ಪ ಅನ್ಕಂಫರ್ಟಬಲ್ ಎನರ್ಜಿನ ನಾವು ಟು ಗೋ ಥ್ರೂ ಈ ಒಂದು ಕನ್ಫ್ಯೂಷನ್ ಫೇಸು ಇಟ್ ಈಸ್ ಇಂಪಾರ್ಟೆಂಟ್. ಯಾಕೆಂದರೆ ಇದು ರಿಲೀಸ್ ಆಗ್ತಾ ಇರೋಂಥ ಪೀರಿಯಡು. ನೀವು ಕೇಳಿರೋ ಪ್ರೇಯರ್ನ, ಬ್ಲೆಸ್ಸಿಂಗ್ನ ನಿಮ್ಮ ಲೈಫಿಗೆ ತರೋದಕ್ಕೆ ಮುಂಚೆ ಬೇಡದೇ ಇರೋ ನೀರು, ನಿಂತ ನೀರು, ಸ್ಟ್ಯಾಗ್ನೆಂಟ್ ಆಗಿರೋ ಎನರ್ಜಿನೆಲ್ಲ ರಿಲೀಸ್ ಮಾಡಿದಾಗ ಆ ಫ್ರೆಶ್ ನೀರು ಹರ್ಕೊಂಡು ಬರೋದಕ್ಕೆ ಸಾಧ್ಯ. ಸೊ ಹಳೆದ್ರ ಮೇಲೇ ಮತ್ತೆ ಹೊಸದನ್ನು ಹಾಕಿದ್ರೆ ಹೊಸದಕ್ಕೂ ಹಳೆದಕ್ಕೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಸೊ ಫಸ್ಟು ನಿಮ್ಮ ಎನರ್ಜಿನ ಕ್ಲೆನ್ಸ್ ಮಾಡ್ತಾ ಇರೋದು. ಇದು ಯಾವ ರೀತಿ ಎಕ್ಸಾಂಪಲಲ್ಲಿ ಹೇಳ್ಬೋದು ಅಂತ ಅಂದರೆ, ಲೆಟ್ಸೆ ನೀವು ಹೊಸ ಪಾರ್ಟ್ನರ್ ಬೇಕು ಅಂತ ಅಂದ್ಕೊಂಡಿರ್ಬೋದು. ಹಳೆ ರಿಲೇಷನ್ಶಿಪ್ಪಲ್ಲಿ ನಿಮಗೆ ನೋವಾಗಿ ಒಂದು ಫೇಸ್ ಎಲ್ಲ ದಾಟಿ ಬಂದು ಇವಾಗ ನೀವು ಐ ಆಮ್ ರೆಡಿ ಫಾರ್ ದಿಸ್ ನ್ಯೂ ಪಾರ್ಟ್ನರ್, ನ್ಯೂ ಸೋಲ್ಮೇಟ್, ನ್ಯೂ ಪರ್ಸನ್ ನನ್ನ ಲೈಫಲ್ಲಿ ಬರೋದಕ್ಕೆ ಐ ಆಮ್ ರೆಡಿ, ಪ್ಲೀಸ್ ಸೆಂಡ್ ಮಿ ದಿಸ್ ನ್ಯೂ ಪರ್ಸನ್ ಅಂತ ಹೇಳಿ ನೀವು ಪ್ರೇ ಮಾಡಿರ್ಬೋದು. ಈ ಹೊಸ ಪರ್ಸನನ್ನು ಬರೋದಕ್ಕೆ ಮುಂಚೆ ನಿಮ್ಮ ಹಳೆ ಎನರ್ಜಿನ ಅಥವಾ ಹಳೆ ನೋವನ್ನ ಅಥವಾ ಹಳೆದು ಯಾವುದು ನಿಮ್ಮನ್ನು ಹಿಡಿದಿಟ್ಟಿದೆ ಅದನ್ನು ಕಟ್ ಮಾಡ್ದಿರ ಕಂಪ್ಲೀಟಾಗಿ ಈ ಫೀಲಿಂಗ್ಸ್ನ ಅಥವಾ ನೀವು ಈ ಪೇನನ್ನು ಟೋಟಲಾಗಿ ಹೀಲ್ ಮಾಡ್ದಿರಾ ಈ ಹೊಸ ವ್ಯಕ್ತಿನ ತರೋ ಪ್ರಯತ್ನ ಪಟ್ಟಾಗ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗುವಂಥ ನೆಕ್ಸ್ಟ್ ಪಾರ್ಟ್ನರ್ನ ಕಳಿಸ್ಬೇಕಾಗಿರತ್ತೆ. ಸೊ ನೀವು ಇನ್ನೂ ಹಳೆ ಎನರ್ಜಿನಲ್ಲಿದ್ದಾಗ ತಿರ್ಗಾ ಹಳೆ ಎನರ್ಜಿಗೆ ಮ್ಯಾಚ್ ಆಗುವಂಥ ಪಾರ್ಟ್ನರ್ನ ಕಳಿಸಿದಾಗ ತಿರ್ಗಾ ಅದೇ ಪೇನು, ತಿರ್ಗಾ ಅದೇ ಪ್ಯಾಟರ್ನು, ತಿರ್ಗಾ ಅದೇ ಬಿಟ್ರೇಯಲ್ಲು. ಸೊ ದಟ್ ಈಸ್ ನಾಟ್ ದ ರೈಟ್ ಆನ್ಸರ್ ನಿಮ್ಮ ಪ್ರೇಯರ್ಗೆ. ಸೊ ಹಾಗಾಗಿ ನಿಮಗೆ ಈ ಹಳೆ ಎನರ್ಜಿನೆಲ್ಲ ರಿಲೀಸ್ ಮಾಡೋದಕ್ಕೆ ಟೋಟಲಾಗಿ ಫ್ರೆಶ್ ಆಗಿ ಕ್ಲೆನ್ಸ್ ಮಾಡಿ ನಿಮ್ಮ ಎನರ್ಜಿನ, ನಿಮ್ಮ ಫೈರ್ನ ಆ್ಯಕ್ಟಿವೇಟ್ ಮಾಡಿದಾಗ, ನಿಮ್ಮ ಪವರ್ನ ನೀವು ವಾಪಸ್ ತೊಗೊಂಡಾಗ ನೀವು ಕಾನ್ಫಿಡೆಂಟಾಗಿ ನೀವು ಐ ಆಮ್ ರೆಡಿ, ಯಾರೋ ಬಂದು ನನ್ನ ಲೈಫ್ನ ಡಿಸೈನ್ ಮಾಡೋದಕ್ಕೆ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಅವೇ ನನ್ನ ಪವರ್ನ, ನನ್ನ ಲೈಫ್ನ ನಾನು ಡಿಸೈಡ್ ಮಾಡ್ತೀನಿ, ನನ್ನ ಲೈಫನ್ನು ನಾನು ಡಿಸೈನ್ ಮಾಡ್ತೀನಿ. ಮುಂದೆ ಬರೋವಂಥ ವ್ಯಕ್ತಿ ಬಂದು ನನ್ನ ಕಂಪ್ಯಾನಿಯನ್ ಆಗಿರಬೇಕು, ನನ್ನ ಬೆಸ್ಟ್ ಫ್ರೆಂಡ್ ಆಗಿರಬೇಕು, ನನ್ನ ಪಾರ್ಟ್ನರ್ ಆಗಿರಬೇಕು. ನಾಟ್ ಲೈಕ್ ಅವ್ರು ಬಂದು ನನ್ನ ರೂಲ್ ಮಾಡ್ತಾರೆ, ಅವ್ರಿಗೆ ನಾನೆಲ್ಲನೂ ನನ್ನ ತನನೇ ನಾನು ಕೊಟ್ಬಿಟ್ಟು ನಾನು ಹೊರಟೋಗ್ತೀನಿ, ತಿರ್ಗಾ ಹಳೆ ಪ್ಯಾಟರ್ನನ್ನು ರಿಪೀಟ್ ಮಾಡೋದು. ಸೊ ಈ ಹಳೆದನ್ನೆಲ್ಲ ಟೋಟಲಾಗಿ ರಿಲೀಸ್ ಮಾಡ್ತಾ ನಿಮ್ಮ ನೆಕ್ಸ್ಟ್ ಪ್ರೇಯರ್ನ ನಿಮ್ಮ ಲೈಫಿಗೆ ತರ್ತಾ ಇರೋದು. ಸೊ ದಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್. ಎಲ್ಲರೂ ನಿಮ್ಮ ಪಾರ್ಟ್ನರ್ಗೆ ಕೇಳಿಲ್ಲದೆ ಇರ್ಬೋದು. ನೀವೇನೇ ಪ್ರೇಯರ್ ಮಾಡಿದ್ದೀರಾ ಆ ಪ್ರೇಯರ್ಗೆ ಆನ್ಸರು ನಿಮ್ಮ ಈ ಕ್ಲೆನ್ಸಿಂಗು, ಕ್ಲಿಯರಿಂಗು ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು ಫಾರ್ ದಿಸ್ ನ್ಯೂನೆಸ್, ನಿಮ್ಮ ಲೈಫನ್ನ ಸಿಂಪ್ಲಿಫೈ ಮಾಡ್ತಾ ಇರೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಮೊದಲನೇ ಮೆಸೇಜು ಈ ಡೆಕ್ಕಲ್ಲಿ ಲೈಕ್ ಹ್ಯಾವ್ ಪೇಷನ್ಸ್, ಸ್ವಲ್ಪ ಪೇಷನ್ಸ್ ಆಗಿರಿ, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರಿ. ಇಟ್ಸ್ ಓಕೆ, ನಾವು ಅಂದ್ಕೊಂಡಂಗೆ ಆಗ್ತಿಲ್ಲ ಈ ಸಮಯದಲ್ಲಿ ಅಂತ ಅನಿಸಿದ್ರು, ಸ್ವಲ್ಪ ಅನ್ಕಂಫರ್ಟಬಲ್ ಇದೆ ಅಂತ ಅನಿಸಿದ್ರು ರಿಲೀಸ್ ಆಗಿ ಆಚೆ ಬಂದಾಗ ಅಬ್ಸಲ್ಯೂಟ್ಲಿ ಗ್ರೂಪ್ ನಂಬರ್ 2 ರಿಲೀಸ್. ದಟ್ ಈಸ್ ಯುವರ್ ಮೇನ್ ಎನರ್ಜಿ. ಐ ಆಮ್ ರೆಡಿ ಟು ರಿಲೀಸ್ ದ ಓಲ್ಡ್, ಐ ಆಮ್ ರೆಡಿ ಟು ಇನ್ವೈಟ್ ದ ನ್ಯೂ. ಅದು ನಿಮ್ಮ ಅಫರ್ಮೇಷನ್ ಗ್ರೂಪ್ ನಂಬರ್ 2. ಐ ಆಮ್ ರೆಡಿ ಟು ರಿಲೀಸ್ ದ ಓಲ್ಡ್, ಐ ಆಮ್ ರೆಡಿ ಟು ಇನ್ವೈಟ್ ದ ನ್ಯೂ ಅಂತ ಹೇಳಿ. ಬಿಕಾಸ್ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಈ ಸಮಯದಲ್ಲಿ ನಿಮ್ಮ ಓವರಾಲ್ ಎನರ್ಜಿನಲ್ಲಿ. ಮತ್ತು ಇನ್ನೊಂದು ತೋರಿಸ್ತಾ ಇರೋದು, ಈ ಬಟರ್ಫ್ಲೈ ಆಗೋದಕ್ಕೆ ಮುಂಚೆ ಕುಕ್ಕೂನೊಳಗಡೆ ಆ ಕತ್ಲಲ್ಲಿರುತ್ತಲ್ಲ ಅದು ಆ ವರ್ಮು ಕತ್ಲಲ್ಲಿರುತ್ತೆ, ಹಿಂಸೆ ಪಡ್ತಾ ಇರುತ್ತೆ. ಬಟ್ ಆಚೆ ಬಂದಾಗ ಅದು ಆ ವಿಂಗ್ಸ್ ಜೊತೆ ಆಚೆ ಬರುತ್ತೆ, ಹೊಸ ಬಣ್ಣ. ಆ ವಿಂಗ್ಸಲ್ಲಿ ಯಾವ ರೀತಿ ಡಿಸೈನ್ ಇದೆ ಅಂತ ಗೊತ್ತಿಲ್ಲ. ಸೊ ಇಟ್ ಈಸ್ ಬ್ರ್ಯಾಂಡ್ ನ್ಯೂ ಎನರ್ಜಿ. ಬಟ್ ಆ ಎನರ್ಜಿಗೆ ಎಂಟರ್ ಆಗೋದಕ್ಕೆ ಆ ಕತ್ಲಲ್ಲಿ ಸ್ವಲ್ಪ ಕಾಲ ಇರಬೇಕಾಯ್ತು. ಆ ಕತ್ಲಲ್ಲಿ ಇದ್ದಿದ್ದು ಮಾತ್ರಕ್ಕೆ ಅಥವಾ ಸ್ವಲ್ಪ ಅನ್ಕಂಫರ್ಟಬಲ್ ಇದ್ದೀವಿ ಅಂತ ಮಾತ್ರಕ್ಕೆ ಯಾವುದು ಆಗ್ತಿಲ್ಲ, ಅಥವಾ ಲೈಫು ಫೇಲ್ ಆಗೋಯ್ತು, ಅಥವಾ ಯಾರು ನನ್ನ
ಯಾರು ನನ್ನ ಪ್ರೇಯರ್ಸ್ನ ಕೇಳ್ತಾ ಇಲ್ಲ, ಯಾವ ಹೈಯರ್ ಪವರ್ಸು ಇಲ್ಲ ಅಂಥೇಳಿ ನಾವು ಬಿಟ್ಟರ್ ಆಗ್ದಿರಾ, ಆ ಕಹಿನ ಬೆಳೆಸ್ಕೊಳ್ದಿರಾ, ಕ್ಯಾನ್ ವಿ ಬಿ ಮೋರ್ ಬಿಲೀವಿಂಗ್, ಇನ್ನೂ ನಮ್ಮ ಫೇತನ್ನ ಸ್ಟ್ರಾಂಗ್ ಮಾಡಿಕೊಂಡಾಗ ವಿ ವಿಲ್ ವಿನ್. ಓಕೆ, ಸೊ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು ಈ ಸಮಯದಲ್ಲಿ ಗ್ರೂಪ್ ನಂಬರ್ 2. ಸೊ ಡೋಂಟ್ ವರಿ, ಡೋಂಟ್ ಬಿ ಅಫ್ರೇಡ್. ಆಗ್ತಾ ಇಲ್ಲ, ಏನಿದು, ವಾಟ್ ಶುಡ್ ಐ ಡೂ ಅಂತೆಲ್ಲ. ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ನೀವು ಬರೀ ರಿಲ್ಯಾಕ್ಸ್ ಆಗಿರಬೇಕು, ಕಾಮ್ ಆಗಿರಬೇಕು, ಹೆಲ್ದಿಯಾಗಿರೋದು, ಹೆಲ್ದಿಯಾಗಿ ಊಟ ಮಾಡೋದು, ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ಮ ಸೆಲ್ಫ್ ಕೇರ್, ಸೆಲ್ಫ್ ಲವ್. ಮತ್ತು ಯಾವುದು ರಿಲೀಸ್ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ, ಲೆಟರ್ ಬರೆದು ಅದನ್ನು ಬರ್ನ್ ಮಾಡ್ಬೋದು, ಹಳೆ ಐಟಮ್ಸ್ನೆಲ್ಲ ಬಿಸಾಕೋದಿರ್ಬೋದು, ಹಳೆ ಲೆಟರ್ಸ್ನೆಲ್ಲ ಲೈಕ್ ಟೇರ್ ಮಾಡಿ ಕಸಕ್ಕೆ ಹಾಕೋದಿರ್ಬೋದು. ವಾಟ್ ಎವರ್ ದಟ್ ಯು ಆರ್ ಗೆಟಿಂಗ್ ಈ ಸಮಯದಲ್ಲಿ, ಕಾರ್ಡ್ ಕಟ್ಟಿಂಗ್ ಇರ್ಬೋದು, ಎನಿಥಿಂಗ್ ದಟ್ ಯು ಫೀಲ್ ಲೈಕ್ ಯು ಶುಡ್ ಡೂ, ಅದನ್ನು ಮಾಡೋದು ಮಾತ್ರನೇ ನಿಮ್ಮ ಕೆಲಸ. ಇಲ್ಲ ಅಂದ್ರೂ ಎನರ್ಜಿ ಅದು ತನ್ನ ಪಾಡಿಗೆ ತಾನು ಕ್ಲಿಯರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಫ್ರೂಷನ್ ಆ್ಯಂಡ್ ಬ್ಯಾಮ್. ಓಕೆ, ಸೊ ಸಡನ್ನಾಗಿ ಎಲ್ಲ ಶಿಫ್ಟ್ ಆಗೋದಕ್ಕೆ ಶುರು ಆಗುತ್ತೆ, ಅಲೈನ್ಮೆಂಟ್ ಮತ್ತೆ ಸರಿ ಹೋಗುತ್ತೆ. ದಿಸ್ ಈಸ್ ಜಸ್ಟ್ ಅ ಟೆಂಪ್ರರಿ ಡಾರ್ಕ್ನೆಸ್, ಆ ಟನಲ್ ಮೊಮೆಂಟ್ ಅಷ್ಟೇ. ಆ ಲೈಟ್, ಬ್ರೈಟ್ ಲೈಟ್ ಕಾಣೋದಕ್ಕೆ ಮುಂಚೆ, ಈಗ ನೀವು ಟ್ರೈನಲ್ಲಿ ಹೋಗಬೇಕಾದ್ರೆ 1 ಕಿಲೋಮೀಟರ್ ಟನಲ್ ಅಂತ ಇಟ್ಕೊಳ್ಳಿ. ಆ ಟನಲಲ್ಲಿ ಹೋಗ್ತಾ ಇದ್ದೀವಿ ಅಂದ ಮಾತ್ರಕ್ಕೆ ಈ ಡೆಡ್ ಎಂಡ್ ಟನಲ್ ಅಲ್ಲ. ಟನಲಲ್ಲಿ ಹೋಗ್ತಾ ಹೋಗ್ತಾ ತಿರ್ಗಾ ಬೆಳಕು ಬಂದಾಗ ಯು ವಿಲ್ ಫೀಲ್ ಸೋ ಗುಡ್. ಆ ಬೆಳಕಿಗೆ ಬೆಲೆ ಬರೋದೇ ಆ ಡಾರ್ಕ್ನೆಸ್ಸಿಂದ. ಇಲ್ಲಾಂದರೆ ಯಾವಾಗಲೂ ಬೆಳಕೆ ಇದ್ದರೆ ವಿ ಡೋಂಟ್ ನೋ ಲೈಕ್ ವಾಟ್ ಈಸ್ ದ ಬ್ಯೂಟಿ ಆಫ್ ಲೈಟ್, ಹೆಂಗೆ ಗೊತ್ತಾಗತ್ತೆ. ಸೊ ದಿಸ್ ಈಸ್ ಜಸ್ಟ್ ಅ ಟನಲ್ ಮೂಮೆಂಟ್. ಬಟ್ ಈ ಕಾರ್ಡ್ ಹ್ಯಾಸ್ ಟು ಕಮ್. ಓಕೆ, ಸೊ we started with fire ಲೈಟು, ಆ್ಯಂಡ್ ದೆನ್ ದ ಲೈಟ್ ಈಸ್ ಎಮರ್ಜಿಂಗ್. ಸೊ ನಿಮ್ಮ ವೈಬ್ರೇಷನನ್ನು, ನಿಮ್ಮ ಎನರ್ಜಿನ ರೇಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನೀವು ತುಂಬ ದೊಡ್ಡದಾಗಿರೋವಂಥದ್ದು ಏನೇನಾದರೂ ಕೇಳಿರ್ಬೋದು. ಸೊ ಅಂಥ ಒಂದು ದೊಡ್ಡ ಮ್ಯಾನಿಫೆಸ್ಟೇಷನ್ ಬರಬೇಕಂತ ಅಂದರೆ ಯು ನೀಡ್ ಮೋರ್ ಲೈಟ್, ಯು ನೀಡ್, ನಿಮ್ಮ ವೈಬ್ರೇಷನ್ ಇನ್ನೂ ಜಾಸ್ತಿ ಇರಬೇಕು. ಸೊ ಅಂಥ ಒಂದನ್ನು ನಿಮ್ಮ ಲೈಫಿಗೆ ತರೋದಕ್ಕೆ ಮುಂಚೆ ನಿಮ್ಮ ಸ್ಟಕ್ ಅನ್ವಾಂಟೆಡ್ ಪಾಸ್ಟ್ ಎನರ್ಜಿ ಅಥವಾ ನಿಮ್ಮ ಪ್ಯಾಟರ್ನ್ಸು ಇದನ್ನೆಲ್ಲ ರಿಲೀಸ್ ಮಾಡ್ತಾ ಇರೋದು ಈ ಸಮಯದಲ್ಲಿ. ಓಕೆ, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ ಗ್ರೂಪ್ ನಂಬರ್ 2. Don't worry, everything is fine, all is okay. Alright, so take care. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಕೆಳಗಡೆ ಕಮೆಂಟ್ ಮಾಡೋದು ಬರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ, and take care of yourself. Love you all. Bye.